ಹಾಯ್ ಹಲೋ ನಮಸ್ತೆ ನಮಸ್ಕಾರ ಪ್ರೀತಿ ವೀಕ್ಷಕರೇ ಎಂದೆಂತೆ ನಮ್ಮೆಲ್ಲರೂ ಕೂಡ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇವತ್ತು ಕಾರ್ಯಕ್ರಮದಲ್ಲಿ ಒಂದು ಸ್ವಲ್ಪ ತಡ ಆಗಿದೆ ಬಿಕಾಸ್ ನಮಗಲ್ಲಿ ಒಂಚೂರು ಟೆಕ್ನಿಕಲ್ ಪ್ರಾಬ್ಲಮ್ ಬರ್ತಾ ಇದ್ದರಿಂದ ಈ ಕಾರ್ಯಕ್ರಮವನ್ನು ತಡವಾಗಿ ಪ್ರಾರಂಭ ಮಾಡ್ತಿದ್ದೀವಿ. ಸೊ ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ, ಯಾರೆಲ್ಲ ಆನಿವರ್ಸರಿಗಳನ್ನ ಆಚರಿಸ್ಕೊಳ್ತಿದ್ದಾರೆ, ಹಾಗೆ ಯಾರೆಲ್ಲ ತಮ್ಮ ತಮ್ಮ ಕೆಲಸಗಳಲ್ಲಿ ಎಂದಿನಂತೆ ಹೊಸದನ್ನ ಪ್ರಯತ್ನ ಮಾಡ್ತಿರೋ ಅವರೆಲ್ಲರೂ ಕೂಡ ಶುಭಾಶಯಗಳನ್ನ ಹೇಳ್ತಾ ಎಂದಿನಂತೆ ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ವೀಕೆಂಡ್ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ವೀಕೆಂಡ್ ಅಂದ ತಕ್ಷಣ ನೆನಪಾಗ್ತಕ್ಕಂಥದ್ದು ಎಲ್ರಿಗೂ ಹೊರಗಡೆ ಹೋಗಬೇಕು, ಎಂಜಾಯ್ ಮಾಡಬೇಕು, ಸುತ್ತಾಡಬೇಕು ಅಂಥೇಳಿ. ಸೊ ಈ ಸಂದರ್ಭಗಳಲ್ಲಿ ಎಲ್ಲ ಕಡೆ ಮಳೆ ಚೆನ್ನಾಗಿ ಆಗ್ತಾ ಇರೋದ್ರಿಂದ ದಯವಿಟ್ಟು ಹುಷಾರಾಗಿರಿ, ನಿಧಾನವಾಗಿ ಹೋಗಿ ಬನ್ನಿ. ಯಾವುದೇ ರೀತಿಯ ಅವಸರ ಮಾಡಿಕೊಂಡು ಅನಾರೋಗ್ಯಕ್ಕೆ ಅಥವಾ ಆಪತ್ತಿಗೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಎಲ್ಲ ಕಡೆ ಡೆಂಗ್ಯೂ ಜ್ವರ ಸಾಕಷ್ಟು ಪ್ರಮಾಣದಲ್ಲಿ ಹರಡ್ತಾ ಇದೆ, ಹಲವಾರು ತೊಂದರೆಗಳನ್ನ ಮಾಡ್ತಾ ಇದೆ, ಜೀವಹಾನಿಯನ್ನು ಕೂಡ ಅದು ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಆರೋಗ್ಯ ಇಲಾಖೆಯಿಂದ ಈಗಾಗಲೇ ಹಲವಾರು ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದು ಸ್ಪ್ರೇ ಮಾಡ್ತಾ ಇರ್ಬೋದು ಆಗಿರ್ಬೋದು, ಫಾಗಿಂಗ್ ಮಿಷನ್ಸನ್ನು ತೆಗೆದುಕೊಂಡು ಅಲರ್ಟ್ ಮಾಡ್ತಿರೋದು ಆಗಿರ್ಬೋದು, ಹಾಗೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ರಕ್ತ ಪರೀಕ್ಷೆಯನ್ನು ಕೂಡ ಮಾಡೋದ್ರ ಮೂಲಕ ಜನಸಾಮಾನ್ಯರಿಗೆ ಯಾವ ನಿಟ್ಟಿನಲ್ಲಿ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ಅವರು ಒಂದು ಸರ್ವಿಸ್ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಯಾರಿಗೂ ಕೂಡ 4 ಅಥವಾ 5 ದಿವಸದ ಕೆಳಗೆ ಹೆಚ್ಚು ಜ್ವರ ಬರ್ತಾ ಇದೆ, ಪದೇ ಪದೇ ಮೈಕೈ ನೋವು ಬರ್ತಾ ಇರೋದು, ಕೆಮ್ಮು ಬರ್ತಾ ಇರೋದು, ವಾಂತಿ ವಾಮಿಟಿಂಗ್ ಈ ಥರ ಯಾವುದೇ ಸಮಸ್ಯೆಗಳು ಕಂಡು ಬಂದರೂ ಕೂಡ ತಕ್ಷಣಕ್ಕೆ ದಯಮಾಡಿ ನೆಗ್ಲೆಕ್ಟ್ ಮಾಡದೇ ಪಕ್ಕದಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ನಿಮ್ಮ ರಕ್ತ ಪರೀಕ್ಷೆಯನ್ನು ಮಾಡಿಸ್ಕೊಂಡು ಏನು ಸಮಸ್ಯೆ ಇದೆ ಅನ್ನೋದನ್ನು ಖಚಿತಪಡಿಸ್ಕೊಳ್ಳಿ. ಒಂದು ವೇಳೆ ಡೆಂಗ್ಯೂ ಜ್ವರ ಪಾಸಿಟಿವ್ ಆಗಿ ಬಂದರೂ ಕೂಡ ಹೆದರಬೇಕಾಗಿಲ್ಲ, ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟನ್ನು ಸರ್ಕಾರಿ ವೈದ್ಯರು ತಿಳಿಸ್ತಾರೆ. 4 ರಿಂದ 5 ದಿವಸಗಳ ಕಾಲ ನೀವು ವಿಶ್ರಾಂತಿಯನ್ನು ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟನ್ನು ತಗೊಂಡ್ರೆ ಖಂಡಿತ ನಿಮಗೆ ವಾಸಿ ಆಗುತ್ತೆ ಅಂತ ಹೇಳ್ತಾ ಈ ಮಧ್ಯೆ ಒಂದು ಕಾಲ್ ಬರ್ತಿದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಯಾರಿದು? ಸರ್ ನಾನು ಪೂರ್ಣಿಮಾ ಅಂತ. ಪೂರ್ಣಿಮಾ ಮೇಡಮ್ ನಮಸ್ತೆ, ಹೇಳಿ ಹೇಗಿದ್ದೀರಿ? ಹಾ ಚೆನ್ನಾಗಿದ್ದೀನಿ. ಎಸ್ ನೀವು ಚೆನ್ನಾಗಿದ್ದೀರಾ? ಎಸ್ ಮೇಡಮ್ ಚೆನ್ನಾಗಿದ್ದೀನಿ. ಗುಡ್ ಮಾರ್ನಿಂಗ್ ಟು ಆಲ್ ದಾವಣಗೆರೆ ಜನ ಎಲ್ಲರಿಗೂ ನನ್ನ ಬೆಳಗಿನ ಶುಭೋದಯ. ಎಸ್ ಎಸ್ ತಮಗೂ ಕೂಡ ಮೇಡಮ್, ಮತ್ತು ತಮ್ಮ ಪರವಾಗಿ ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳನ್ನ ತಿಳಿಸ್ತಾ ಇದ್ದೀನಿ. ಓಕೆ ಸರ್. ಅದು ನಿನ್ನೆ ನಾನು ಇಲ್ಲ ಕಾಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಏನಂದ್ರೆ ನಿನ್ನೆ ಒಂದು ವಿಷಯ, ಅಪರ್ಣ ಅವರು ಖ್ಯಾತ ಕನ್ನಡದ ನಿರೂಪಕಿ, ಅವರು ಒಂದು ಡೆತ್ ಆಗಿರೋದು ತುಂಬಾ ಎಲ್ಲಾರ್ಗೂ ಮನಸ್ಸಿಗೆ ನೋವು ಉಂಟಾಗಂತ ವಿಷಯ ಆಗಿರುತ್ತೆ. ಅದು ಏನಂದ್ರೆ ಶ್ವಾಸಕೋಶದ ಕ್ಯಾನ್ಸರ್ ಅಂದ್ರೆ ಅದು ಯಾವ ರೀತಿ ಪೊಲ್ಯೂಷನ್ ಈ ರೀತಿ ಎಲ್ಲದರಿಂದ ಬರ್ಬೋದು. ಆದ್ರಿಂದ ಮೇನ್ ಆಗಿ ಆರೋಗ್ಯ ಇಲಾಖೆಯವರು ಯಾವ ಯಾವ ವಸ್ತುಗಳನ್ನು ಬ್ಯಾನ್ ಮಾಡಿದ್ರೆ ಒಳ್ಳೇದು ಅನ್ನೋದನ್ನ ನೋಡಿ ಆದಷ್ಟು ಎಲ್ಲ ಆ ರೀತಿಯ ವಸ್ತುಗಳನ್ನು ಬ್ಯಾನ್ ಮಾಡಿದ್ರೆ ಒಳ್ಳೇದು. ಇವತ್ತ ಕರ್ನಾಟಕಕ್ಕೆ ಒಂದು ಲಾಸ್ ಆಗಿದೆ. ಅದು ಅಲ್ಲದೆ ಕೆಲವೊಂದು ಮನೆಗಳಲ್ಲಿ ಅವರು ದೊಡ್ಡ ಇದ್ರಲ್ಲಿ ಇರೋರು ಗೊತ್ತಾಗತ್ತೆ, ಬಟ್ ಅನೇಕ ಮನೆಗಳಲ್ಲಿ ಈ ಕ್ಯಾನ್ಸರ್ ನಿಂದ ತುಂಬಾ ಜನ ಮರಣ ಹೊಂದೋದ್ರಿಂದ ಗೊತ್ತಾಗದೆ ಬಡವರಂತೂ ಗೊತ್ತಾಗದೇ ಇಲ್ಲ ಅವ್ರು ತಮಗೆ ಯಾವ ರೀತಿಯಿಂದ ಕಾಯಿಲೆ ಬಂದಿದೆ ಅಂತ. ಆದ್ರಿಂದ ಆ ರೀತಿಯ ವಸ್ತುಗಳನ್ನು ಆರೋಗ್ಯ ಇಲಾಖೆಯವರು ಬ್ಯಾನ್ ಮಾಡ್ತಾ ಬಂದ್ರೆ ಒಳ್ಳೇದು. ಮೊನ್ನೆ ಜಸ್ಟ್ ಗೋಬಿ ಮಂಚೂರಿ ಈ ರೀತಿ ಇಂಥವುಗಳನ್ನ ಬ್ಯಾನ್ ಮಾಡಿದ್ರಲ್ಲ ಸರ್, ಅದ್ರ ಬದ್ಲಿ ಈಗ ಸಿಗರೇಟು ಈ ತರದ ದೊಡ್ಡ ದೊಡ್ಡ ಕೆಟ್ಟ ವಸ್ತುಗಳನ್ನು ಬ್ಯಾನ್ ಮಾಡಿದ್ರೆ ಒಳ್ಳೇದು ಅಂತ ಅನಿಸ್ತಿದೆ. ಎಸ್, ತುಂಬಾ ಒಳ್ಳೆ ಸಜೆಷನ್ಸ್ ಕೊಟ್ರಿ ಮೇಡಮ್, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಈ ಯಾವುದೇ ಸರ್ಕಾರ ಬಂದ್ರು ಕೂಡ ಈ ತಬಾಕು ಆಗಿರ್ಲಿ, ಸ್ಮೋಕಿಂಗ್ ಆಗಿರ್ಲಿ ಅಥವಾ ಈ ಗುಟ್ಕಾಗಳನ್ನ ಬ್ಯಾನ್ ಮಾಡೋದು ಅಸಾಧ್ಯ ಅಂತ ನನ್ಗನ್ಸುತ್ತೆ. ಯಾಕೆಂದ್ರೆ ನೀವು ನಂಬ್ಲಿಕ್ಕಿಲ್ಲ, ನಮ್ಮ ಬಡ್ಜೆಟ್ ನ ಸರಿಸುಮಾರು 25% ಅಷ್ಟು ಕಾಂಟ್ರಿಬ್ಯೂಷನ್ ಈ ಗುಟ್ಕಾಯಿಂದನೇ ಬರ್ತಾ ಇದೆ. ಸೊ ಅಂದ್ರೆ 57,000 ಕೋಟಿಗಿಂತ ಹೆಚ್ಚು ಆದಾಯ ಒಂದು ಸರ್ಕಾರಕ್ಕೆ ಬರ್ತಾ ಇದೆ ಅಂದ್ರೆ ಸೊ ನಾವು ಯಾವ ಹಂತಕ್ಕೆ ಹೋಗ್ತಾ ಇದೀವಿ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ನಿಜವಾಗ್ಲು. ಅದೇ ಸರ್, ಹಿಂದೆ ನಾವು ಬ್ರಿಟಿಷರ ಕೈಯಲ್ಲಿ ಇದ್ದು ಅದೊಂದ್ ರೀತಿ ನಾವು ನಮ್ಮಂತ ಎಲ್ಲ ಆಸ್ತಿಗಳನ್ನ ಲಾಸ್ ಮಾಡ್ಕೊಂಡ್ವಿ. ಸದ್ಯ ಈಗ ನಮ್ಮ ಮಾನವ ಸಂಪನ್ಮೂಲನು ಇದೇ ರೀತಿ ಲಾಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೇವೆ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಏನಾದ್ರೂ ಬೇರೆ ಸೋರ್ಸ್ ಮಾಡಿದ್ರು ಒಳ್ಳೇದು, ಬಟ್ ಇದನ್ನ ಬ್ಯಾನ್ ಮಾಡ್ಲಿಕ್ಕೆ ತುಂಬಾ ಎಲ್ಲಾರು ಎಸ್ಪೆಷಲಿ ಕರ್ನಾಟಕ ಜನ, ಜಗತ್ತಿನಲ್ಲಿ ಎಲ್ಲಾರುನು ಇದಕ್ಕೆ ಹೋರಾಟ ಮಾಡಿದ್ರೇನೆ ಒಳ್ಳೇದು ಅಂತ ಅನಿಸ್ತಾ ಇದೆ. ಕೆಲವೊಂದು ದೇಶಗಳಲ್ಲಿ ಕೇವಲ ಸಕ್ಕರೆ ಸಿಹಿ, ಅದು ನ್ಯಾಚುರಲ್ ಸಿಹಿ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಕೂಡ ಬ್ಯಾನ್ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ಆ ರೀತಿ ಎಲ್ಲ ಮಾಡ್ತಾ ಹೋದ್ರೆ ತುಂಬಾ ಒಳ್ಳೇದು. ಯಾಕಂತಂದ್ರೆ ಎಷ್ಟೋ ಮನೆಗಳಲ್ಲಿ ಪಾಪ ದುಡಿಯೋರು ಇರ್ತಾರೆ ಅಥವಾ ಚಿಕ್ಕ ಮಕ್ಳು ಇರ್ತಾರೆ, ಇಂಥವ್ರಿಗೆಲ್ಲ ಕ್ಯಾನ್ಸರ್ ಈ ರೀತಿ ಇದು ಅನ್ಎಕ್ಸ್ಪೆಕ್ಟೆಡ್ ತುಂಬಾ
ಇದಕ್ಕೆ ಕ್ಯೂರ್ ಇರಲ್ಲ. ಆಮೇಲೆ ಕ್ಯುಮೋಥೆರಪಿ ಅದು ಕೂಡ ತುಂಬಾ ನೋವು ಮಾಡುವಂತಹ ಥೆರಪಿ ಅದು. ಎಸ್, ನೋವು ಜೊತೆಗೆ ತುಂಬಾ ಎಕ್ಸ್ಪೆನ್ಸಿವ್ ಕೂಡ ಮೇಡಮ್. ಹಾ ಸರ್, ಎಕ್ಸ್ಪೆನ್ಸಿವ್. ನೋವಂತೂ ಅದನ್ನ ತಡ್ಕೊಳ್ಳಕ ಆಗೋದಿಲ್ಲ. ನಾನು ಒಂದು 1 year ಆದ್ಮೇಲೆ ಆ ಮಗುಗೆ ಜಸ್ಟ್ ಒಂದು ಸಣ್ಣ ಗುಳ್ಳಿ ತರ ಇದ್ದಿದ್ದು ಅದು ಬೆಳಿತಾ ಬೆಳಿತಾ 3 years ವರೆಗೂ ಆ ಮಗು ಎಷ್ಟು ಸಫರ್ ಆಗಿದೆ ಅಂದ್ರೆ, ಆ ಕೀಮೋಥೆರಪಿ ಬೆಡ್ ಹತ್ರ ಕರ್ಕೊಂಡ್ ಹೋದ್ರೆ ಸಾಕು, ಆ ಮಗು ಬೇಡ, ಅಲ್ಲಿ ಹೋಗೋದು ಬೇಡ, ಅದು ತಿಳುವಳಿಕೆ ಬಂದ್ಬಿಡುತ್ತೆ ಆ ಪ್ಲೇಸ್ ಅದಕ್ಕೆ ಇದು ಅಂತ. ಆ ಮಗುನ ಉಳಿಸ್ಕೊಳ್ಳಿಕ್ಕೆ ಅವ್ರ ತಂದೆ ತಾಯಿ ಎಷ್ಟು ಕಷ್ಟ ಪಡ್ಲಿಕ್ಕೆ ಅದನ್ನ ಕೀಮೋಥೆರಪಿಗೆ ಕಳ್ಸಿದ್ರು ಅಂದ್ರೆ, ಅದು ಈಗ ಅವ್ರು ಅನ್ಕೊಳ್ತಿದ್ದಾರೆ, ಯಾಕೆ ಸುಮ್ನೆ ಕೀಮೋಥೆರಪಿನ ಮಾಡಿಸ್ಬಾರ್ದಾಗಿತ್ತು, ಸುಮ್ನೆ ನಾವು ಆ ಮಗುಗೆ ಎಷ್ಟು ತೊಂದ್ರೆ ಕೊಟ್ವಿ ಅಂತ. ಸೊ ಈಗ ನಮ್ಗೆ ಅಲ್ಲ, ನಮ್ಮ ಮುಂದಿನ ಮಕ್ಕಳಿಗೆ ತುಂಬಾ ಸಫರ್ ಆಗ್ತಾರೆ. ಅದ್ರಿಂದ ಇದು ಸಿಗರೇಟ್ ಆಗ್ಲಿ, ಆಮೇಲೆ ಈಗ ಪೆಟ್ರೋಲ್ ನಿಂದಾನು ಬರ್ತಾ ಇದೆ, ಡೀಸೆಲ್ ಪೆಟ್ರೋಲ್ ನಿಂದಾನು ಬರುವಂತಹ ಹೊಗೆ ಅದು ಒಳ್ಳೇದಲ್ಲ. ಸುಮ್ನೆ ಎಲೆಕ್ಟ್ರಿಕ್ ಗಾಡಿಗಳನ್ನು ಎಲ್ಲರೂ ಕೂಡ ಜನನು ಕೂಡ ಸುಮ್ನೆ ಅದೇ ರೀತಿ ಹೊಸ ಗಾಡಿ ತಗೊಂಡ್ರೆ ಎಲೆಕ್ಟ್ರಿಕ್ ಗಾಡಿನ ತಗೊಳ್ಳೋದು, ಈ ರೀತಿ ಜನಾನು ಎಚ್ಚೆತ್ಕೊಂಡು ಅದನ್ನೆಲ್ಲ ಉಪಯೋಗ ಮಾಡ್ಲಿಲ್ದಂಗೆ ಮಾಡಿದ್ರು ಒಳ್ಳೇದು ಸರ್. ಖಂಡಿತ ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ ಮೇಡಮ್. ಇನ್ನೊಂದು ಆತಂಕಕಾರಿ ವಿಚಾರ ಅಂದ್ರೆ, ಈ ಸ್ಮೋಕ್ ಮಾಡೋರು, ಟಬಾಕು ತಿನ್ನೋರು, ಅವ್ರಂತೂ ಅವ್ರ ತೊಂದರೆ ಪಟ್ಟೆ ಪಡ್ತಾರೆ. ಈ ಸ್ಮೋಕಿಂಗ್ ಏನ್ ಪ್ಯಾಸಿವ್ ಸ್ಮೋಕರ್ಸ್ ಇರ್ತಾರೆ, ಅವ್ರ ಜೊತೆ ಇರ್ತಕ್ಕಂಥವ್ರು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಆದ್ರೆ ಅವ್ರಿಗೂ ಕೂಡ ಈ ಕ್ಯಾನ್ಸರ್ ತುಂಬಾ ಪ್ರಮಾಣದಲ್ಲಿ ಬರ್ತಾ ಇದೆ ಮೇಡಮ್. ಅದ್ ನಿಜಕ್ಕೂ ಅದಕ್ಕೆ ಬ್ಯಾನ್ ಮಾಡಿದ್ರೆ ಎಲ್ಲಿ ತಗೊಂಡ್ಲಿಕ್ ಬರಲಿಕ್ಕೆ ಹೋಗ್ತಾರೆ ಸರ್ ಇವ್ರು ಸಿಗರೇಟು ಸಿಗ್ಬಾರ್ದು, ತಂಬಾಕುನು ಸಿಗ್ಬಾರ್ದು, ಅದೇ ರೀತಿ ಮಾಡಿದ್ರೆ ಒಳ್ಳೇದು. ಎಲ್ಲೋ ಒಂದ್ ಕಡೆ ಏನು ಅಂದ್ರೆ ಇವ್ರು ಮಾಡೋದ್ರಿಂದ ಮನೆಯ ಸದಸ್ಯರಿಗೂ ತೊಂದ್ರೆ, ಪ್ಲಸ್ ಅವರು ತುಂಬಾ ನೋವಿನಲ್ಲೇನ ಸಾಯ್ಬೇಕಾಗತ್ತೆ. ಈಗ ಹಾರ್ಟ್ ಅಟ್ಯಾಕ್ ಆದ್ರೆ ಬೇಗ ಆಗ ಹೋಗ್ಬಿಡ್ತಾರೆ, ಅದು ಬೇರೆ ಮಾತು. ಬಟ್ ಇದೇನಿದೆ ಅಲ್ಲ, ಇದು ತುಂಬಾ ತೊಂದರೆ ಆಗುವಂತ ವಿಷಯ ಸರ್. ಹೌದು, ಎಂತ ವಿಪರ್ಯಾಸ ಅಂದ್ರೆ ಪ್ರತಿಯೊಂದು ಟಬಾಕು ಇದ್ರ ಮೇಲೆ ಆ ಕ್ಯಾನ್ಸರ್ ಚಿತ್ರ ಹಾಕಿರ್ತಾರೆ. ಅದು ಎಷ್ಟು ಕೆಟ್ಟದಾಗಿರುತ್ತೆ ಅಂದ್ರೆ ಅದನ್ನ ನೋಡಿದ್ರೆ ಅಲ್ಲೇ ವಾಂತಿ ಬರಬೇಕು, ಆ ರೀತಿ ಅದು ಕೆಟ್ಟದಾಗಿ ಅದನ್ನ ಚಿತ್ರ ಹಾಕಿರ್ತಾರೆ. ಆದ್ರೂ ಕೂಡ ತಗೊಂಡವ್ರು ಅದನ್ನ ನೀಟಾಗಿ ತಗೊಂಡ್ ಬಾಯಿಗೆ ಹಾಕೋತಾರೆ. ಆಮೇಲೆ ಪ್ರತಿಯೊಂದು ಸಿಗರೇಟ್ ಇದ್ರ ಮೇಲೂ ಕೂಡ ಹಾಕಿರ್ತಾರೆ, ಅದರಿಂದ ಏನೆಲ್ಲ ದುಷ್ಪರಿಣಾಮ ಬರುತ್ತೆ ಮತ್ತು ಯಾವ್ದು ರೀತಿ ಕ್ಯಾನ್ಸರ್ ಬರುತ್ತೆ ಅನ್ನೋದನ್ನ ಮೆನ್ಷನ್ ಮಾಡಿರ್ತಾರೆ. ಆದ್ರೆ ನಮ್ಮ ಯೂತ್ಸು, ನಮ್ಮ ಸಾರ್ವಜನಿಕರೆಲ್ಲ ಹೇಗಿದ್ದಾರೆ ಅಂದ್ರೆ ಅದನ್ನ ನೋಡಿ ಕೂಡ ಅಲ್ಲಿ ಹೋಗ್ಬಿಟ್ಟು ತಗೊಳ್ತಾರೆ. ಹೌದೌದು. ಅಲ್ಲ ಸರ್, ಅದು ಚಟ ಆಗಿ ಬೆಳೆದ್ ಬಿಟ್ಟಿರತ್ ಸರ್. ಅದನ್ನ ಫುಲ್ ಬ್ಯಾನ್ ಮಾಡಿದ್ರೆ ಅವ್ರು ಎಷ್ಟು ದಿನ ಅಂತ ಅದು ತಾವಾಗೆ ಬಿಟ್ಟೇ ಬಿಡ್ತಾರೆ. ಸೊ ಇವ್ರು ಸರ್ಕಾರದವರು ಬೇರೆ ಅದರ್ ಸೋರ್ಸ್ ಯಾವ ರೀತಿ ನಾವು ಇನ್ಕಮ್ ಮಾಡ್ಕೋಬೇಕು ಅದರಲ್ಲೇ ವೇಸ್ಟ್ ಮಾಡ್ಬಾರ್ದು ಸರ್. ಅಲ್ಲೇದಲ್ಲೇ ವೇಸ್ಟ್ ಆಗ್ತಾ ಇರುತ್ತೆ. ಅದನ್ನೆಲ್ಲ ಸ್ಟಾಪ್ ಮಾಡಿದ್ರೆ ಹಾಗೆ ಆಗುತ್ತೆ. ಏನಾಗಿದೆ ಅಂದ್ರೆ ಇತ್ತೀಚೆಗೆ ಎಲ್ಲೂ ಇಲ್ಲಿ ಎಸ್ಪೆಷಲಿ ಇಂಡಿಯಾದಲ್ಲಿ ಈ ರೀತಿ ಯಾವ ಕಾನೂನುಗಳಾಗ್ಲಿ ಯಾವ್ದು ಬರ್ತಾ ಇಲ್ಲ, ಅದೇ ಪ್ರಾಬ್ಲಮ್ ಸರ್. ನಿಜ. ಇನ್ನೊಂದು ನಮ್ಮ ಸರ್ಕಾರ ಒಂದು ಅರ್ಥ ಮಾಡ್ಕೋಬೇಕೇನು ಅಂದ್ರೆ, ಇದರಿಂದ ಜಾಸ್ತಿ ಸಫರ್ ಪಡ್ತಾ ಇರೋದು ಐದರ್ ಲೋ ಕ್ಲಾಸ್ ಪೀಪಲ್ ಅಥವಾ ಮಿಡಲ್ ಕ್ಲಾಸ್ ಪೀಪಲ್. ಮತ್ತೆ ಅವರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿನೇ ಟ್ರೀಟ್ಮೆಂಟ್ ಕೊಡಬೇಕು. ಅಫ್ಕೋರ್ಸ್ ಒಂದ್ ಕಡೆಯಿಂದ ಇದು ಆದಾಯ ಬರ್ತಾ ಇದ್ರೆ ಆದ್ರೆ 2ರಷ್ಟು ಖರ್ಚು ಅವ್ರನ್ನ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಆಗ್ತಾ ಇದೆ. ಯಾಕೆ ಟೋಟಲಿ ನೀವು ಹೇಳಿರೋ ಹಾಗೆ ಒಂದು ಬೆಸ್ಟ್ ಸ್ಟೆಪ್ ಅವ್ರು ತಗೋಬಾರ್ದು ಅನ್ನೋದನ್ನ ಸರ್ಕಾರ ಕೂಡ ಯೋಚನೆ ಮಾಡ್ಬೇಕಾಗತ್ತೆ. ಹಾ ಸರ್, ಈ ಆರೋಗ್ಯ ಇಲಾಖೆ ವತಿಯಿಂದ ಸರ್ಕಾರನು ಕೂಡ ಮಾಡೋದು ಒಳ್ಳೇದು. ಎಲ್ಲರೂ ಇದನ್ನ ಒಂದ್ ಸ್ವಲ್ಪ ಅಲರ್ಟ್, ಎಸ್ಪೆಷಲಿ ಜನಾನು ಅಚ್ಚೆತ್ಕೊಂಡು ಇದು ಈ ರೀತಿ ನಾವ್ ಇರ್ಬೇಕು ಅಂತ ಮಾಡ್ತಾ ಹೋದ್ರೆ ಅದು ಕೂಡ ಆಗುತ್ತೆ. ಜನ ಎಚ್ಚೆತ್ಕೋಬೇಕು ಸರ್. ಇದಕ್ ಸ್ಟ್ರೈಕ್ ಮಾಡೋದಾಗ್ಲಿ ಈ ರೀತಿ ಎಲ್ಲ ಮಾಡಿ ಬ್ಯಾನ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು ಸರ್. ಹೌದು, ಅದ್ರ ಜೊತೆಗೆ ಪಬ್ಲಿಕ್ಸ್ ಅಲ್ಲಿ ಎಲ್ಲಾ ಕಡೆ ಉಗಿದು ಅದು ಟಬಾಕುದು ಎಷ್ಟು ಗಲೀಜು ಮಾಡ್ತಾರೆ ಅಂದ್ರೆ, ಗುಟ್ಕಾ ಹಾಕೋದು ಅದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಈ ಸ್ಮೋಕಿಂಗ್ ಮಾಡ್ತಕ್ಕಂಥದ್ದು ಹಾವಳಿ ಅಂತೂ ಹೇಳಲೇಬೇಡಿ. ಎಲ್ಲೆಂದ್ರಲ್ಲಿ ಸ್ಮೋಕ್ ಮಾಡ್ತಕ್ಕಂಥದ್ದು, ಹೆಣ್ಮಕ್ಳು ಇದ್ದಾರೆ ಇಲ್ಲ ನೋಡಲ್ಲ, ಗರ್ಭಿಣಿಯರು ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಎಷ್ಟು ಜನರಿಗೆ ಅದರಿಂದ ತೊಂದರೆ ಆಗುತ್ತೆ ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ಅದು ಆಕ್ಚುಲಿ ಮೊದಲು ಸ್ವಲ್ಪ ದಿವಸ ಫೈನ್ ಹಾಕ್ತಕ್ಕಂಥ ಪ್ರವೃತ್ತಿ ಇತ್ತು, ಈಗ ಅದು ಕೂಡ ತುಂಬಾ ಕಡಿಮೆ ಆಗ್ತಾ ಇದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಹೆಚ್ಚಿನ ಫೈನ್ ಗಳನ್ನ ಹಾಕಿ ಪಬ್ಲಿಕ್ ಅಲ್ಲಿ ಈ ತರ ಅವಾಯ್ಡ್ ಮಾಡಿ ಅದನ್ನ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನಿಯಂತ್ರಣಕ್ಕೆ ತರ್ತಕ್ಕಂಥದ್ದು ಸೂಕ್ತ ಅಂತ ನನ್ಗನ್ಸತ್ತೆ. ಸೊ ಖಂಡಿತ ಮೇಡಮ್, ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ. ಮತ್ತೆ ಶುಭಾಶಯ ತಿಳಿಸ್ಲಿಕ್ಕೆ ಇದೆಯಾ ಮೇಡಮ್ ಇವತ್ತು? ಇಲ್ಲ ಸರ್, ಇದೇ ಅವೇರ್ನೆಸ್ ಬಗ್ಗೆನ ಏನ್ ಮಾಡೋದು ಅಂತ ಅನಿಸ್ತಾ ಇದೆ ಸರ್. ಹೆಂಗ್ ಮಾಡೋದು ಯಾಕಂತಂದ್ರೆ ಈಗಿನ ಪೀಳಿಗೆ ಅಲ್ಲ ಸರ್, ಮುಂದಿನ ಪೀಳಿಗೆ ತುಂಬಾ ಸಫರ್ ಆಗತ್ತೆ ಈ ವಿಚಾರಕ್ಕೆ.
ಹೌದು, ಎಲ್ಲ ಒಂದ್ ಕಡೆ ಪೇರೆಂಟ್ಸ್ ಜವಾಬ್ದಾರಿ ಕೂಡ ಇರುತ್ತೆ ಅಲ್ವಾ ಮ್ಯಾಮ್ ಇದರಲ್ಲಿ? ಹೌದೌದು ಸರ್. ಯಾಕೆಂದ್ರೆ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ಅಟ್ಲೀಸ್ಟ್ ಅವರು ಪ್ರತಿ ದಿವಸ ಅಪ್ಪ ಅಮ್ಮ ಅಮ್ಮ ಬಟ್ಟೆ ಒಗೆಯುವಾಗ ಗಮನಿಸ್ತಾರೆ, ಅವ್ರ ಬಟ್ಟೆಯಲ್ಲಿ ಒಂದು ಸ್ಮೆಲ್ ಬರುತ್ತೆ, ಅವ್ರು ಟೊಬ್ಯಾಕೊ ಯೂಸ್ ಮಾಡ್ತಿದ್ರೆ ಅಥವಾ ಸ್ಮೋಕ್ ಮಾಡ್ತಾ ಇದ್ರೆ, ಈವನ್ ಆಲ್ಕೋಹಾಲ್ ಮಾಡ್ತಿದ್ರೆ, ಏನಾದ್ರೂ ಒಂದು ಸಿಂಪ್ಟಮ್ಸ್ ಕಂಡೇ ಕಾಣುತ್ತೆ. ಒಂದ್ ದಿವಸ ಕಾಣದೇ ಇರ್ಬೋದು, ಅಟ್ಲೀಸ್ಟ್ ಅದನ್ನ ಅಬ್ಸರ್ವ್ ಮಾಡ್ತಾ ಹೋದ್ರೆ ಗೊತ್ತಾಗೇ ಆಗುತ್ತೆ ಮಕ್ಕಳಲ್ಲಿ ಏನ್ ಡಿಫ್ರೆನ್ಸ್ ಬರ್ತಾ ಇದೆ ಅಂತ ಹೇಳಿ. ಇಲ್ಲ ಸರ್, ಅದು ಮಕ್ಕಳನ್ನು ಕೇಳ್ತಾ ಇಲ್ಲ ಸರ್ ಪೇರೆಂಟ್ಸ್ ಮಾತು. ನಾನು ನೋಡಿದ್ದೇನೆ, ಪೇರೆಂಟ್ಸ್ ಮಾತನ್ನ ಕೇಳದಲ್ಲ ಸರ್. ಸಿಕ್ಕಾಪಟ್ಟೆ ಅವಾಯ್ಡ್ ಮಾಡ್ಲಿಕ್ಕೆ ಪೇರೆಂಟ್ಸ್ ಬಡದಾಡಿದ್ರು ಕೂಡ ಈಗ ಏನಾಗತ್ತಂದ್ರೆ ಈಸಿಯಾಗಿ ಚಿಕ್ಕ ಒಂದು 15 to 16 ಇಯರ್ಸ್ ನಲ್ಲಿ ಆ ರೀತಿ ಒಂದ್ ಚಟ ಹಾಕ್ಬಿಟ್ರೆ ಅದು ಬಗ್ಗದೇ ಇಲ್ಲ ಸರ್. ಅದ್ನೂ ನೋಡಿದ್ದೇನೆ ನಾನು. ಹೌದೌದು, ಅಲ್ಲ ಸಾಧ್ಯತೆಗಳು ಬೇರೆ ಬೇರೆ ಆಪ್ಷನ್ಸ್ ತುಂಬಾ ಇದೆ ಮೇಡಮ್. ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಅವ್ರಿಗೆ ಯೋಗ ಮಾಡಿಸ್ಬೋದು, ಸತ್ಸಂಗಗಳಿಗೆ ಕರ್ಕೊಂಡು ಹೋಗ್ಬೋದು, ಆಮೇಲೆ ಮೆಡಿಟೇಷನ್ ಮಾಡಿಸ್ಬೋದು. ತುಂಬಾ ಆಪ್ಷನ್ಸ್ಗಳಿದೆ, ಓಪನ್ ಆಪ್ಷನ್ಸ್ ಸಾಕಷ್ಟು ಇದೆ. ಯಾರು ಡೈರೆಕ್ಟ್ ಆಗಿ ಮಾತು ಕೇಳಲ್ಲ, ಅವ್ರಿಗೆ ಆ ರೀತಿ ಬಿಡಿಸ್ಲಿಕ್ಕೆ ಆಗಲ್ಲ, ಅದನ್ನ ಅವ್ರಿಗೆ ಹೊರಗಡೆ ತರಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಬಟ್ ಅದನ್ನ ಪೇರೆಂಟ್ಸ್ ಪ್ರಯತ್ನ ಕೂಡ ಮಾಡ್ಬೇಕು. ಹಾಗಂತ ಬಿಟ್ಬಿಟ್ರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಇವನ್ ಮನೆಗಂತೂ ಖಂಡಿತ ಹೊರೆ ಆಗೇ ಆಗ್ತಾನೆ, ಅದ್ರಲ್ಲಿ ಎರಡು ಮಾತು ಇಲ್ಲೇ ಇಲ್ಲ. ಅದ್ರ ಜೊತೆಗೆ ಸಮಾಜಕ್ಕೆ ಹೊರೆ ಆಗ್ತಾನೆ, ನಮಗ ಎಲ್ಲ ರೀತಿಯಿಂದ ಆರ್ಥಿಕವಾಗಿ ಕೂಡ ಅವ್ನು ಹೊರೆ ಆಗ್ಬಿಡ್ತಾನೆ ಕೊನೆಗೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವನೇನೋ ದುಶ್ಚಟಕ್ಕೆ ಬಿದ್ದ ಅಂದ್ರೆ ಖಂಡಿತ ಅವನ ಜೀವನ ಅಂತೂ ಖಂಡಿತ ಅವ್ನು ಹಾಳು ಮಾಡ್ಕೊಳ್ತಾನೆ. ಹೌದು ಸರ್, ಅದು ನಿಜ ಸರ್. ಸೊ ಆ ನಿಟ್ಟಿನಲ್ಲಿ ಪೇರೆಂಟ್ಸ್ ಒಂದ್ ಸ್ವಲ್ಪ ಜವಾಬ್ದಾರಿಯನ್ನ ಅರ್ಥಕೋಬೇಕು. ಎಲ್ಲದನ್ನೂ ಸಂಘ ಸಂಸ್ಥೆಗಳೇ ಮಾಡ್ತವೆ ಅಥವಾ ಎಲ್ಲದನ್ನು ಸರ್ಕಾರ ಮಾಡತ್ತೆ ಅಂತ ನಾವು ಇವತ್ತಿನ ಕಾಲದಂತೂ ಖಂಡಿತ ಕಾಯೋಕ್ ಸಾಧ್ಯನೇ ಇಲ್ಲ. ಇಲ್ಲ ಸರ್. ನಾವು ಸ್ವಲ್ಪ ಜವಾಬ್ದಾರಿಯಿಂದ ಪೇರೆಂಟ್ಸ್ ಆಗಿರ್ತಕ್ಕಂಥ ಸ್ವಲ್ಪ ಮುತುವರ್ಜಿ ವಹಿಸ್ಬೇಕು ಅಂತ ನನಗೆ ಅನ್ಸುತ್ತೆ. ಏನಂತೀರಿ ಮೇಡಮ್ ತಾವು? ಹೌದು ಸರ್, ನಿಜ ಸರ್. ಎಸ್. ಇನ್ನೊಂದು ಮೇಡಮ್, ಇದು ಇತ್ತೀಚಿನ ದಿನಗಳಲ್ಲಿ ನಾವು ಈ ಒಂದು ಬ್ಯಾಡ್ ಹ್ಯಾಬಿಟ್ಸ್ಗೆ ಪೇರೆಂಟ್ಸ್ ಕೂಡ ಎಲ್ಲ ಒಂದ್ ಕಡೆ ಕಾರಣ ಆಗ್ತಾರೆ. ಅವ್ರಿಗೆ ಕೇಳ್ತಾ ಇರೋ ಹಾಗೆ ಎಕ್ಸ್ಪೆನ್ಸಿವ್ ಮೊಬೈಲ್ಸ್ಗಳನ್ನ ಕೊಡಿಸ್ತಕ್ಕಂಥದ್ದಾಗಿರ್ಬೋದು, ಸೊ ಅವ್ರಿಗೆ ಕೇಳ್ದಾಗ ಪಾಕೆಟ್ ಮನಿ ಕೊಡ್ತಾ ಇರೋದಾಗಿರ್ಬೋದು, ಅವರಿಗೆ ಎಲ್ಲಾದ್ರೂ ಟ್ರಿಪ್ ಹೋಗ್ತೀನಿ, ಫಿಲ್ಮ್ಗಳು ಹೋಗ್ತೀನಿ ಅಂದಾಗ ಅವ್ರಿಗೆ ಕೊಡೋದು, ಅದು ಕೂಡ ತಪ್ಪಲ್ವಾ ಮೇಡಮ್? ಹೌದು ಸರ್, ಹೌದು ಸರ್. ಎಸ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಖಂಡಿತ ಈ ಪೇರೆಂಟ್ಸ್ ಇದ್ರ ಬಗ್ಗೆ ಗಮನ ವಹಿಸ್ಲಿ ಅಂತ ಹೇಳಿ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಅಟ್ಲೀಸ್ಟ್ ನಮ್ಮ ಮುಂಬರುವ ಪೀಳಿಗೆ ಏನಿದೆ, ಯಾಕೆಂದ್ರೆ ಇಂದಿನ ಯುವಕರೇ ನಾಳೆದನ ಒಂದು ನಮ್ಮ ಸಮಾಜದ ಆಸ್ತಿ ಅಂತ ಹೇಳಿ ನಾವೆಲ್ಲ ಅನ್ಕೊಂಡಿರ್ತಕ್ಕಂಥ ಜನ. ಸೊ ಅವರೆಲ್ಲ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇಂದ ಮುಕ್ತರಾಗಿ ಒಂದು ಒಳ್ಳೆ ಆರೋಗ್ಯಪೂರ್ಣ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗಲಿ ಅಂತ ಹೇಳಿ ನಾವು ಕೂಡ ಪ್ರೇ ಮಾಡ್ತಾ ಇದ್ವಿ. ಎಸ್, ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಕರೆ ಮಾಡಿದ್ದಕ್ಕೆ. ಎಸ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸಾಕಷ್ಟು ಜನ ಎಲ್ರದ್ದು ಒಂದೇ ಒಪಿನಿಯನ್, ನಾವು ಹೇಗೆ ಬದಲಾಗಬೇಕು. ಇನ್ನೊಂದು ಕಾಲ್ ಬರ್ತಿದೆ ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ ಸರ್, ವಿನಯ್ ಕುಮಾರ್ ಸರ್. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ಆರಾಮಿದ್ದೀನಿ ಸರ್. ಎಸ್ ವಿನಯ್ ಸರ್, ತಿಂಡಿ ಆಯ್ತಾ? ಆಯ್ತು ಸರ್, ಈಗ ದೋಸೆ. ಸೂಪರ್ ವಿನಯ್ ಸರ್, ಯಾರಿಗಾರ ಶುಭಾಶಯಗಳನ್ನ ತಿಳಿಸ್ಲಿಕ್ಕಿದ್ಯಾ? ಇಲ್ಲ ಸರ್. ಓಕೆ, ಹೇಗೆ ನಡೀತಿದೆ ಸರ್ ನಿಮ್ದೆಲ್ಲ ವರ್ಕ್? ಸರ್ ನಿನ್ನೆ ಲಾಸ್ಟ್ ಡೇಟ್ ಇತ್ತು ಸರ್. ಓಕೆ, ಯಾವುದಕ್ಕೆ ಸರ್? ಇಂಟರ್ನೆಟ್ ಶಾಪ್, ಇದು ಇಂಟರ್ನೆಟ್ ಮಾಡಿದ್ದಲ್ಲ ಸರ್, ಇದು ಫಾರಮ್. ಓಕೆ, ಇವತ್ತು ಮತ್ತೆ ಕಳಿಸ್ತಾರೆ ಸರ್. ಹೌದಾ? ಪ್ರೊಸೆಸ್ ಆಗ್ತಿದೆ ಅಂತ ಹೊರತಾಯ್ತೆ. ಓಕೆ. ಸ್ಟಾಪ್ ಏನಾಗಿಲ್ಲ ಸರ್, ಇವತ್ತು ಸ್ವಲ್ಪ ಸ್ಟಾಪ್ ಆಗಿದೆ. ಓಕೆ. ಇವತ್ತು ಹಾಕ್ತಾರೆ, ಮತ್ತೆ ಫೋನ್ ಮಾಡ್ತಾರಂತೆ. ಓಕೆ ಓಕೆ, ನಡೀತಿದೆ ಸರ್, ಚೆನ್ನಾಗಿ ನಡೀತಿದೆ. ಎಸ್ ಎಸ್ ಎಸ್, ಸೂಪರ್. ಸಿಂಪಲ್ ಫಾರಮ್ ಸರ್. ಹೌದಾ? ಸೊ ಹೇಗಿದೆ ಸರ್ ಪಬ್ಲಿಕ್ ರೆಸ್ಪಾನ್ಸ್ ಎಲ್ಲ? ಇಲ್ಲ ಸರ್, ಯಾರು ಇಲ್ಲ ಪಬ್ಲಿಕ್ ಇಂದು. ಓಕೆ ಓಕೆ ಓಕೆ, ಸರಿ ಸರ್. ಯಾರಿಗಾರ ಶುಭಾಶಯ ತಿಳಿಸ್ಲಿಕ್ಕಿದೆಯಾ ಸರ್? ಇಲ್ಲ ಸರ್. ಓಕೆ ಓಕೆ ಸರ್, ಫೈನ್. ಸರ್ ಅಪರ್ಣ ಕಳ್ಕೊಂಡು ಬೇಜಾರಾಗ್ತದೆ ಸರ್. ಏನಂದ್ರಿ ಸರ್? ಅಪರ್ಣ ಕಳ್ಸ್ಕೊಂಡು. ಹೌದು ಸರ್. ಪಾಪ ಬೇಜಾರಾಯ್ತು. ತುಂಬಾ 2 ವರ್ಷದಿಂದ ಇತ್ತಂತೆ ಸರ್ ಕಾಯಿಲೆ ಅವ್ರಿಗೆ. ಹೌದು. ಎಷ್ಟು ಚೆನ್ನಾಗಿ ಕನ್ನಡ ಎಲ್ಲ ಮಾತಾಡ್ತಿದ್ರು ನೋಡ್ರಿ ಸರ್. ನಿಜ ಸರ್, ಅದ್ಭುತವಾದ ಕನ್ನಡ ಗಾಯಕಿ ಅಂತ ಸರ್ ಅವರು, ನನಗೆ ಗೊತ್ತಿರಲಿಲ್ಲ, ನಾನು ನೋಡಿದೆ ನ್ಯೂಸಲ್ಲಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಕಳ್ಕೊಂಡು ಕನ್ನಡ ಮಜಾಟಾಗಿ ಸಲ ಒಂದು ಫುಲ್ ಮಾತಾಡ್ತಿದ್ರು ಸರ್ ಅವರು. ನಿಜ ಕನ್ನಡದ ಬಗ್ಗೆ ತುಂಬಾ ಅಭಿಮಾನ ಇಟ್ಕೊಂಡಿದ್ರು ಸರ್. ಹೌದು ಸರ್, ಖಂಡಿತ ಅವರ ಒಂದು ಸಾವು ನಿಜಕ್ಕೂ ಕನ್ನಡ ಇಂಡಸ್ಟ್ರಿಗೆ, ಅದಕ್ಕೂ ಕೂಡ ಕನ್ನಡ ಪ್ರೀತಿಸೋರಿಗೆ ಅದು ತುಂಬಲಾರದ ನಷ್ಟ ಅಂತ ಹೇಳಿದ್ರೆ ತಪ್ಪು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದಕ್ಕೆ. ಅದ್ರ ಒಗಟಿದೆ ಸರ್ ಹೇಳಲಿಕ್ಕೆ? ಇಲ್ಲ ಸರ್, ಬಿಸಿ ಇದೀನಿ ಅನ್ನಲ್ಲ ಸರ್. ಫೈನ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೋಮವಾರ ಬರ್ಕೊಂತೀನಿ ಸರ್. ಎಸ್, ಸೋಮವಾರ ಹೇಳ್ತೀನಿ. ಡನ್ ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ನಿಮ್ಮ ಕೆಲಸ ಚೆನ್ನಾಗಿ ನಡೀಲಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ವೀಕ್ಷಕರೇ, ಇನ್ನು ಸಾಕಷ್ಟು ವಿಚಾರಗಳನ್ನು ನಾವು ಮಾತಾಡ್ತಾ ಇದ್ವಿ. ಖಂಡಿತ ಎಲ್ಲರೂ ಹೇಳ್ತಿರೋ ಹಾಗೆ ಕನ್ನಡದ
ಮಾತುಗಾರ್ತಿ ಅಂತಲೇ ಫೇಮಸ್ ಆಗಿರ್ತಕ್ಕಂಥ ಅಪರ್ಣಾ ಅವರ ಸಾವು ತುಂಬಲಾರದ ನಷ್ಟ. ಈ ಮಧ್ಯೆ ಇನ್ನೊಂದು ಕರೆ ಬರ್ತಾಯಿದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ಸರ್ ಟಿ ವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿ ಮತ್ತು ಟಿ ವಿಯಿಂದ ಒಂದು ಸ್ವಲ್ಪ ದೂರ ಬಂದು ಮಾತಾಡಿ, ಇಲ್ಲಾಂದರೆ ಎಕೋ ಆಗುತ್ತೆ ಸರ್. ಸರ್ ಹೇಳಿ, ಯಾರಿದು? ಸಿದ್ದೇಶ್ ಸರ್ ನಮ್ಮ ಹೆಸರು. ಸಿದ್ದೇಶ್ ಸರ್, ನಮಸ್ತೆ. ಸಿದ್ದೇಶ್ ಸರ್, ಏನು ಮಾಡ್ತಾ ಇದ್ದೀರಿ ತಾವು? ನಾವು ಇದು ಮಾಡ್ತೀವಿ ಸರ್, ಎಲೆಕ್ಟ್ರಿಕಲ್ ಇದು ಮಾಡ್ತೀವಿ. ಓ ಸೂಪರ್, ಎಲ್ಲರ ಮನೆ ಕರೆಂಟ್ ಕೊಡೋ ಕೆಲಸ ಮಾಡ್ತೀರಿ. ಹ್ಞೂ ಸರ್. ಎಸ್ ಸರ್. ಸರ್ ಯಾರಿಗ ಶುಭಾಶಯ ಹೇಳಲಿಕ್ಕಿದೆಯಾ? ಶುಭಾಶಯ ಇಲ್ಲ ಸರ್, ಯಾರಿಗಿಲ್ಲ ಸರ್. ಓಕೆ ಓಕೆ ಸರ್. ಸರ್ ನಿನ್ನೆ ನಮ್ಮ ಕನ್ನಡದ ಅಪ್ಪಟ ಮಾತುಗಾರ್ತಿ ಅಪರ್ಣಾ ಅವರು ಎಕ್ಸ್ಪರ್ಟ್ ಆಗ್ಬಿಟ್ರು, ತುಂಬಾ ಬೇಜಾರಾಯ್ತು. ಅವ್ರ ಕಾರ್ಯಕ್ರಮ ಯಾವ್ದಾದ್ರು ಸರ್ ಅವ್ರು ನೋಡಿದೀವಿ, ಮಜಾ ಟಾಕೀಸ್ ನಲ್ಲಿ ಅವ್ರು ನೋಡಿದೀವಿ. ಭಾರಿ ಚೆನ್ನಾಗಿ ಕನ್ನಡ ಬಹಳ ಚೆನ್ನಾಗಿ ಮಾತಾಡ್ತಿದ್ರು. ಹೌದು ಹೌದು ಸರ್, ನಾವು ನಿನ್ನೆ ನೋಡಿದ್ವಿ, ಬಹಳ ಬೇಜಾರಾಯ್ತು ನಮಗೂ. ಸರ್ ಅದು ಕೂಡ ಕ್ಯಾನ್ಸರ್ ಬಂದು ಎಕ್ಸ್ಪರ್ಟ್ ಆದ್ರು, ತುಂಬಾ ಬೇಜಾರಾಯ್ತು. ಅವ್ರದ್ದೊಂದು ಕ್ಯಾನ್ಸರ್ ಅದು ಗುಣಪಡುವಂತ ಔಷಧಿ ಯಾರು ಕಂಡಿಡಿದಿಲ್ಲ ಸರ್. ಅದೊಂದು ಕಂಡಿಡಿದ್ರೆ ಕ್ಯಾನ್ಸರ್ ಅನ್ನ ಅದು ಕಂಡಿಡಿಬಹುದಾಗಿತ್ತು, ಆದ್ರೆ ಯಾರು ಅದನ್ನ ಕಂಡಿಡಿದಿಲ್ಲ ಸರ್. ಅದು ನಿಜ ನಿಜ ಸರ್. ಅದರಲ್ಲೂ ಕೂಡ ಮಜಾ ಟಾಕೀಸಲ್ಲಿ ಅವ್ರದ್ದು ಒನ್ ಅಂಡ್ ಓನ್ಲಿ ಅಪರ್ಣಾ ಅನ್ಕೊಂಡು ಒಂದು ಡೈಲಾಗ್ ಬರ್ತಾ ಇತ್ತಲ್ಲ, ಅದು ನಿಜಕ್ಕೂ ಎಲ್ರಿಗೂ ಮನ್ಸಲ್ಲಿ ಹಾಗೆ ಉಳ್ಕೊಂಬಿಟ್ಟಿದೆ. ನಾವು ನೋಡ್ತಿದ್ವಿ ಸರ್, ಮಜಾ ಟಾಕೀಸ್ ನೋಡ್ತಿರ್ತೀವಿ ಅವಾಗ. ಅವರು ಬಹಳ ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿದ್ರು. ಆದ್ರೆ ಅವರು ಸಣ್ಣ ವಯಸ್ಸಿನಿಂದ ಪಾಪ ಜಲ್ದಿ ಸಾಯಬಾರ್ದಾಗಿತ್ತು ಅವ್ರು. ಇಲ್ಲ ನಿಜ, ಅದು ಏನ್ ಮಾಡ್ತೀರಾ, ಅವ್ರದ್ದು ಕ್ಯಾನ್ಸರ್ ಆಲ್ರೆಡಿ 4th ಸ್ಟೇಜಿಗೆ ಹೋಗ್ಬಿಟ್ಟಿತ್ತು ಸರ್. ಸೊ ತೋರ್ಸಿಂತಿದ್ರೆ ಏನಾಗ್ತಿದ್ದಿಲ್ಲ ಸರ್, ಅವರು ಅಲಕ್ಷ್ಯ ಅದು 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 ಅಂತೇಳಿ ಅಲಕ್ಷ್ಯ ಪಟ್ಬಿಟ್ರು ಅವರು ಸ್ವಲ್ಪ. ಹಂಗಾಗಿ ಅವರು ಹಿಂಗಾತ್ ನೋಡಿ ಸರ್. ಇಲ್ಲ, ಎಲ್ಲ ರೀತಿಯಿಂದ ಅವರು ಚಿಕಿತ್ಸೆನೂ ಕೂಡ ತಗೊಳ್ತಾ ಇದ್ರು, ಬಟ್ ಅವರಿಗೆ ಡಾಕ್ಟ್ರೇ ಹೇಳ್ಬಿಟ್ಟಿದ್ರು ಇದಕ್ಕೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಇಲ್ಲ ಅಂತೇಳಿ. ಹಾಗೆ ನೋಡಿದ್ರೆ ಅವರು 1 ವರ್ಷದ ಹಿಂದೆನೆ ಸಾಯ್ಬೇಕಿತ್ತು ಅಂತ ಅವ್ರು ನಿನ್ನೆ ಅವ್ರ ಪತಿ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇಲ್ಲ ಸರ್, ಅದು ನಿನ್ನೆ ನಾವು ಅವ್ರ ಫ್ರೆಂಡ್ ಅಂತ ಯಾರೋ ಅವರು ಟಿವಿನೇ ಮಾತಾಡ್ತಿದ್ರು. ನಾವೆಲ್ಲ ಇದೀವಿ, ಇನ್ನು ಹೆದರಬೇಡ, ನಾವೆಲ್ಲ ಇದೀವಿ, ಕಿನ್ನ ತೋರ್ಸಿ ಅಂತ ಇರೋ ಆಸ್ಪತ್ರೆಗೆ. ಇಲ್ಲ ಕಣೆ, ನನಗೆ ಯಾಕ ಬಹಳ ನನಗೆ ಇದು ತಲೆ ತಿರಂಗದಂಗ ಆಗ್ತೈತಿ ಕಣೆ ಅಂತಿದ್ರು ಫ್ರೆಂಡ್. ನಾವು ನಿನ್ನೆ ಕೇಳಿ ಅದು ನೋಡಿದ್ವಿ ಟಿವಿ ನೈನ್ಗೆ. ಓಕೆ ಓಕೆ ಓಕೆ. ಸೊ ಬೇಸರ ಆಗುತ್ತೆ ಸರ್, ಅಷ್ಟೊಳ್ಳೆ ಒಬ್ಬ ಆ್ಯಂಕರು, ಚೆನ್ನಾಗಿ ಮಾತಾಡ್ತಾ ಇದ್ರು, ಕನ್ನಡದ ಬಗ್ಗೆ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ರು. ಸೊ ಇವತ್ತು ಕೂಡ ನಾವು ಬೆಂಗಳೂರು ಮೆಟ್ರೋಲ್ಲಿ ಏನಾದ್ರು ಟ್ರಾವೆಲ್ ಮಾಡ್ತೀವಿ ಅಂದರೆ ಇಂಗ್ಲೀಷ್ನಲ್ಲಿ ಗೊತ್ತಾಗದೇ ಇರೋರಿಗೆ ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ಯಾವ ಸ್ಟೇಷನ್ ಬರ್ತಾ ಇದೆ ಅಂತ ಮೆಟ್ರೋಲ್ಲಿ ಇವತ್ತು ಕೂಡ ಧ್ವನಿ ಹೇಳುತ್ತೆ ಅಂದರೆ ಅದು ನಮ್ಮ ಅಪರ್ಣಾ ಮೇಡಮ್ ಅವ್ರದ್ದು. ಖಂಡಿತ ಸರ್. ಪಾಪ ನಮಗೂ ಒಂಥರ ಈಗ ನೋಡು, ಯಾಗ ಹಿಂಗ ಆಗ್ಬಿಡ್ತಲ್ಲ, ಎಲ್ಲ ಯಾಕೆ ಹಿಂಗ ಆಕತ್ತೆ ಎಲ್ಲರಿಗೂ ಅಂತ ನಮ್ಗೆ ಅದೇ ಒಂಥರ ಇದು ನೋಡಿ ಸರ್. ನಿಜ ನಿಜ ಸರ್. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಯೂತ್ಸಲ್ಲೇ ತುಂಬ ಕ್ಯಾನ್ಸರ್ ಕಾಣಿಸ್ಕೊಳ್ತಾ ಇದೆ ಸರ್. ಎಲ್ಲರೂ ಸ್ಮೋಕಿಂಗು, ಟೊಬ್ಯಾಕೋ, ಬ್ಯಾಡ್ ಹ್ಯಾಬಿಟ್ಸಿಗೆಲ್ಲ ಬಿದ್ದುಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಯೂತ್ಸಿಗೆ ಒಂದು ಮೆಸೇಜ್ ಏನು ಕೊಡ್ಬೋದು ಸರ್ ನಿಮ್ಮ ಪರವಾಗಿ? ಸರ್ ಫಸ್ಟ್ ಗುಟ್ಕಾ ಬ್ಯಾನ್ ಆಗ್ಬೇಕು ಸರ್. ಗುಟ್ಕಾ, ಸಿಗರೇಟು ಮತ್ತೆ ಕುಡ್ತಾಲ ಎಲ್ಲ ಏನಿದಾವ ಸರ್ ಎಲ್ಲ ಬ್ಯಾನ್ ಆಗ್ಬೇಕು ಸರ್. ಅದರಿಂದಾನೇ ಮತ್ತೆ ಎಲ್ಲ ರೋಗ ಎಲ್ಲ ಅಡಿಕೆ. ನಿನ್ನೆ ಒಬ್ಬನು ಬರಕತ್ತಿ ಸರ್ ಬೈಕ್ ನಲ್ಲಿ, ಹಂಗ ಬಾಯಿ ತುಂಬಾ ಹಾಕ್ಯಂದು ಆ ಸಿಗ್ನಲ್ ಹಂಗ ಉಳಕತ್ತದ ಸರ್. ಜನ ತುಳ್ಕೊಂಡ್ ಹೋಗಿ ಏನೇನ ಆಗಿ ಯಾಕೆ ಸವೆಲ್ಲ ಬೇಜಾರಾಗತ್ತೆ ಸರ್. ಒಂದ್ ಕಡೆ ದುಡ್ಡು ವೇಸ್ಟ್, ಒಂದ್ ಕಡೆ ಅವ್ರ ಆರೋಗ್ಯ, ಇನ್ನೊಂದ್ ಕಡೆ ಊರ್ನು ಹಾಳು ಮಾಡ್ತಾರೆ. ಹ್ಞೂ ಸರ್, ಹೌದು. ಅದು ಅಷ್ಟೇ ಸರ್. ಅದು ದಾವಣಿಗೆ ಇಡೀ ಅದು ಗುಟ್ಕಾ ಬ್ಯಾನ್ ಆಗ್ಬೇಕು ಸರ್. ಒಟ್ಟು ಗುಟ್ಕಾ ಬ್ಯಾನ್ ಆದ್ರೆ ಸರ್ ನೋಡಿ ಸರ್, ಸ್ವಲ್ಪ ಪರಿಸರ ಸ್ವಲ್ಪ ಇರುತ್ತೆ ಸರ್. ಅದು ನಿಜ ನಿಜ ಸರ್. ಎಲ್ಲ ಗುಟ್ಕಾ ಮೇಲೆ ಒಂದು ಪೋಸ್ಟರ್ ಹಾಕಿರ್ತಾರೆ, ಆರೋಗ್ಯಕ್ಕೆ ಹಾನಿಕರ, ಕ್ಯಾನ್ಸರ್ ಬರುತ್ತೆ ಅಂತ. ಕ್ಯಾನ್ಸರ್ ಚಿತ್ರ ಕೂಡ ಹಾಕಿರ್ತಾರೆ, ಆದ್ರೂ ಅದನ್ನ ತಗೊಂಡು ತಿಂತಾರಲ್ಲ ಸರ್, ಏನ್ ಹೇಳೋದು ಇವರಿಗೆ? ಜನ ಸುಮ್ನೆ ಹಾಕ್ತಿರ್ತಾರೆ ಅದನ್ನ ಪೋಸ್ಟ್, ಅದನ್ನ ಎದುರಿಸಕ್ ಹಾಕ್ತಾರೆ. ಅದೇ ತಿನ್ರಿ ಅಂತ ಸುಮ್ನೆ ತಿಂದು ಬಿಡ್ತಾರೆ ಸರ್ ಅವರು. ಹೌದು. ಅದರಲ್ಲೂ ಒಂದು ಬೇಜಾರಾಗೋದೇನಂದ್ರೆ ಸರ್, ಎಂತೆಂತ ಗ್ರೇಟೆಸ್ಟ್ ಫಿಲ್ಮ್ ಸ್ಟಾರ್ಗಳು ಈ ಗುಟ್ಕಾ ಆಡ್ ಕೊಡ್ತಾರಲ್ಲ, ಅವರಿಗೆಲ್ಲ ಏನ್ ಮಾಡ್ಬೇಕು ಅಂತೀರಿ ಸರ್? ಸರ್ ಅವ್ರನ್ನೆಲ್ಲ ಜೈಲಿ ಹಾಕ್ಬಿಡ್ಬೇಕು ಸರ್ ಅವ್ರನ್ನೆಲ್ಲ. ನಿಜ ನಿಜ ಸರ್. ಗುಟ್ಕದಿಂದ ಅದು ಎಲ್ಲ ಆರೋಗ್ಯ ಸರ್, ಪರಿಸರ ಹಾಳಾಕಿ ಎಲ್ಲ ಅದು ಹಾಳಾಕ ಸರ್, ಅದು ಮಾಡಬಾರ್ದು ಅದು. ಹೌದು ಹೌದು ಸರ್, ತುಂಬಾ ಒಳ್ಳೆ ಮಾತನ್ನು ಹೇಳಿದ್ರಿ. ಅದು ಹೇಳಕ್ ನಾವು ಇಷ್ಟಪಡ್ತೀವಿ ನೋಡಿ ಸರ್, ಅಷ್ಟೇ ನಾವು. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಯಾರಿಗಾದ್ರೂ ಶುಭಾಶಯ ತಿಳಿಸ್ಲಿಕ್ಕಿದೆಯಾ ಸರ್? ಇಲ್ಲ ಸರ್, ಯಾರಿಲ್ಲ ಸರ್. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ನಿಮ್ಮ ದಿನ ಶುಭವಾಗಿರ್ಲಿ ಅಂತ ಪ್ರೇ ಮಾಡ್ತೀನಿ. ಎಸ್ ವೀಕ್ಷಕರೇ, ಇವತ್ತಿನ ದಿನಮಾನಗಳಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ಈ ಗುಟ್ಕಾ ಬ್ಯಾನ್ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಬಿಕಾಸ್ ಗುಟ್ಕಾಯಿಂದ ಅವ್ರ ಹೆಲ್ತ್ ಅಷ್ಟೇ ಅಲ್ಲ, ನಗರದ ಒಂದು ಸೌಂದರ್ಯವನ್ನು ಕೂಡ ಈ ಗುಟ್ಕಾ ತಿಂತಕ್ಕಂಥವ್ರು ಎಲ್ಲೆಂದರಲ್ಲಿ ಗುಟ್ಕಾನ ಹೋಗೋದು ಹಾಳು ಮಾಡ್ತಿದ್ದಾರೆ ಅಂತ ಹೇಳಿ. ಸೊ ಸ್ಮೋಕಿಂಗ್ ಅಂತೂ ಕೂಡ ಅದೇ ಗೋಳು. ಎಲ್ಲ ಕಡೆ ಸ್ಮೋಕ್ ಮಾಡಿ ಎಲ್ಲೆಂದರಲ್ಲಿ ಸಿಗರೇಟ್ ತುಂಡುಗಳನ್ನ ಬಿಸಾಕ್ತಾರೆ. ಆ ಸಿಗರೇಟ್ನ ವಾಸನೆ ಇನ್ನೊಬ್ಬರಿಂದ ಪ್ಯಾಸಿವ್ ಸ್ಮೋಕರ್ಸ್ ಆಗಿ ಅವ್ರಿಗೂ ಕೂಡ ಕ್ಯಾನ್ಸರ್ ಬರ್ತಕ್ಕಂಥದ್ದು ಮತ್ತು ಇನ್ನೇನೇನೋ ಅಲರ್ಜಿ, ಅಸ್ತಮಾ, ಹೆಲ್ತ್ ಇಶ್ಯೂಸ್ ಬರ್ತಕ್ಕಂಥ ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಅದ್ರ ಜೊತೆಗೆ ದಾವಣಗೆರೆ ಸುತ್ತಮುತ್ತ ಏನು ನಡೀತಾ ಇದೆ, ಮಳೆ ವಿಚಾರವಾಗಿ ಹೇಗಿದೆ ಮತ್ತು ನನ್ನ
ತುಂಗಭದ್ರಾ ಡ್ಯಾಮ್ನ ಭದ್ರಾ ಡ್ಯಾಮ್ನ ಇವತ್ತಿನ ಒಂದು ಸ್ಥಿತಿಗತಿ ಏನಿದೆ ಅಂತಕ್ಕಂಥದ್ದನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ಬ್ಯೂಟಿಫುಲ್ ಸಾಂಗ್ ನಿಮಗೋಸ್ಕರ ಬರ್ತಾ ಇದೆ, ಬನ್ನಿ ನೋಡ್ಕೊಂಬರೋಣ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಅವಕಾಶ ಸಿಕ್ಕಾಗ ಇನ್ನೊಬ್ಬರಿಗೆ ಸಹಾಯ ಮಾಡಲು ಯಾವತ್ತೂ ಹಿಂಜರಿಬೇಡಿ. ಖಂಡಿತವಾಗಿಯೂ ನೀವು ಮಾಡಿದ ಸಹಾಯ ಬೇರೊಂದು ರೂಪದಲ್ಲಿ ನಿಮಗೆ ಬಂದು ತಲುಪುತ್ತೆ ಅಂಥೇಳಿ ಒಂದು ಬ್ಯೂಟಿಫುಲ್ ಕೊಟೇಶನ್ ನನ್ನ ಸ್ನೇಹಿತರು ಕಳಿಸಿದ್ದಾರೆ. ಅದನ್ನು ಹೇಳ್ತಾ ಇವತ್ತು ಉದ್ಯೋಗದ ವಾರ್ತೆಯ ನಿರೀಕ್ಷೆಯಲ್ಲಿ ಯಾರೆಲ್ಲ ಇದ್ದೀರಿ ಅವ್ರಿಗೆ ಒಂದಷ್ಟು ಉದ್ಯೋಗ ವಾರ್ತೆಯನ್ನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಮೊದಲನೇದಾಗಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಯಾರು ಆಗಬೇಕು ಅಂತಿದ್ದೀರಿ, ಇವಾಗ ತಾನೇ ಡಿಗ್ರಿ ಮುಗಿಸಿರ್ತಕ್ಕಂಥವ್ರಿಗೆ ಒಂದು ಗುಡ್ ನ್ಯೂಸ್ ಇದೆ. ಏಜ್ ಲಿಮಿಟ್ ಅಪ್ ಟು 35 ವರ್ಷದವರೆಗೂ ಕೂಡ ಇಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಸ್ಯಾಲ್ರಿ ನೆಗೋಷಿಯಬಲ್ ಇದೆ. ವಿಶೇಷವಾಗಿ ದಾವಣಗೆರೆ, ಬೆಳ್ಳಾರಿ, ಮ್ಯಾಂಗ್ಳೂರು, ಮೈಸೂರು ಈ 4 ಭಾಗದಲ್ಲಿ ಅವ್ರಿಗೆ ಮೆಡಿಕಲ್ ರೆಪ್ರೆಸೆಂಟೇಟಿವ್ಗೆ ಅವಶ್ಯಕತೆ ಇರ್ತಕ್ಕಂಥದ್ದು. ಕಾಂಟ್ಯಾಕ್ಟ್ ನಂಬರ್ನ ಕೂಡ ಕೊಟ್ಟಿದ್ದಾರೆ 9845317466. ಇವರಿಗೆ ಏರಿಯಾ ಮ್ಯಾನೇಜರ್ ಕೂಡ ಅವಶ್ಯಕತೆ ಇದೆ. ಬಿಜಾಪುರ್, ಗೋವಾ, ಹುಬ್ಳಿ ಮತ್ತು ಬೆಲ್ಗಾಂ ಏರಿಯಾಗಳಿಗೆ. ಸೊ ಯಾರೆಲ್ಲ ಆಸಕ್ತಿ ಹೊಂದಿದ್ದೀರಿ ಮತ್ತು ಎಕ್ಸ್ಪೀರಿಯನ್ಸ್ ಹೊಂದಿದ್ದೀರಿ ಅವರು ದಯಮಾಡಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಜಾಬ್ನ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಮಧ್ಯೆ ಒಂದು ಕಾಲ್ ಬರ್ತಿದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ಸರ್ ನಮಸ್ತೆ, ಯಾರಿದು? ನಾನು ಸಂಜಯ್ ಕುಮಾರ್ ಅಂತ. ಸಂಜಯ್ ಕುಮಾರ್ ಸರ್, ಹೇಳಿ ಎಲ್ಲಿಂದ ಕರೆ ಮಾಡ್ತಾ ಇರೋದು? ದಾವಣಗೆರೆ. ಸರ್ ಏನ್ ಮಾಡ್ತಿದ್ರಿ ತಾವು? ನಾನು ಎಂ.ಕಾಮ್ ಸ್ಟೂಡೆಂಟ್ ಸರ್, ಭದ್ರಾ ಕಾಲೇಜಲ್ಲಿ. ಓಕೆ, ಸೂಪರ್ ಸರ್. ಜಯದೇವ ಹಾಸ್ಟೆಲಲ್ಲಿ ಸ್ಟೇಯಿಂಗ್ ಇದ್ದೀನಿ. ಸೂಪರ್ ಹಾಸ್ಟೆಲ್ ಇದ್ದು ಓದ್ತಾ ಇದ್ದೀನಿ. ನಾನು ನಿಮ್ಮನ್ನ ನೋಡಿದೀನಿ ಸರ್ ಹಾಸ್ಟೆಲಲ್ಲಿ ಮೊನ್ನೆ ಯೋಗಕ್ಕೆ ಇದ್ದಿದ್ದಾಗ ಚನ್ನಬಸವಣ್ಣವ್ರು ಬಂದಾಗ. ಎಸ್ ನಾನು ನೋಡ್ತಿದ್ದೆ, ಅಲ್ಲಿ ಯೋಗಕ್ಕೆ ಬರ್ತಿದ್ವಲ್ಲ. ಎಸ್ ಸರ್ ಖುಷಿ ನೋಡ್ತಿದ್ದೆ ನಿಮ್ಮನ್ನ. ಆರಾಮ್ ಸರ್? ಎಸ್ ಸರ್, ಚೆನ್ನಾಗಿದ್ದೀನಿ ಸರ್. ಯಾರಿಗಾರ ಶುಭಾಶಯ ಹೇಳಲಿಕ್ಕಿದೆಯಾ ಸರ್? ಶುಭಾಶಯ ಅಂತ ಯಾರಿಗಿಲ್ಲ ಸರ್, ಎಲ್ರಿಗೂ ಗುಡ್ ಮಾರ್ನಿಂಗ್ ಅಷ್ಟೇ. ಎಸ್ ಸರ್, ಇನ್ನೊಂದು ವಿಶೇಷವಾಗಿ ಇವತ್ತು ನಾನು ತುಂಬಾ ಹೆಚ್ಚಾಗಿ ಸ್ಪ್ರೆಡ್ ಆಗ್ತಾ ಇರ್ತಕ್ಕಂಥ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯೂತ್ಸ್ ಅಲ್ಲಿ ತುಂಬಾ ಜನ ಈ ಒಂದು ಸ್ಮೋಕಿಂಗ್ ಹ್ಯಾಬಿಟ್ ಇಟ್ಕೊಂಡಿರ್ತಾರೆ, ಅಥವಾ ಆಲ್ಕೋಹಾಲ್ ಅಥವಾ ಗುಟ್ಕಾ. ಸೊ ಇವ್ರಿಗೆಲ್ಲ ಒಂದು ಏನ್ ಮೆಸೇಜ್ ಕೊಡಕ್ ಇಷ್ಟಪಡ್ತೀರಿ ಸರ್? ನೀವು ಕೂಡ ಈಗ ಎಂ.ಕಾಮ್ ಓದ್ತಾ ಇದ್ದೀರಿ, ನೀವು ಕೂಡ ಯೂತ್ಸ್ ಇದ್ದೀರಿ. ಹಾಂ ಸರ್, ನೋಡ್ತಿರ್ತೀವಿ ಸರ್ ಬೇರೆ ಕಡೆ ಕಾಲೇಜಲ್ಲಿ, ಕ್ಯಾಂಪಸ್ ಅಲ್ಲಿ, ಬೇರೆ ಬೇರೆ ಹೊರಗಡೆ ಯಾವ್ದೋ ಎಕ್ಸಾಮಿಗೆ ಹೋದಾಗ, ಬೇರೆ ಕಡೆ ಎಲ್ಲ ನೋಡ್ತಿರ್ತೀವಿ, ಸ್ಪೋರ್ಟ್ಸ್ಗೆ ಹೋದಾಗ. ಒಂದ್ ಏನಾಗತ್ತೆ ಅಂದ್ರೆ ತಂದೆ ತಾಯಿಗಳು ತುಂಬಾ ಕಷ್ಟಪಟ್ಟು ಸಾಕಿರ್ತಾರೆ, ಬೆಳೆಸಿರ್ತಾರೆ. ನಮ್ಗೆ ಆದಂತ ಒಂದು ಫ್ಯೂಚರಿಸ್ಟಿಕ್ ಆಗಿ ಬೆಳೆಸಿರ್ತಾರೆ, ಒಂದು ಅಸೆಟ್ ಆಗ್ಲಿ ಅಂತ, ದೇಶಕ್ಕಾಗಿರ್ಬೋದು, ಫ್ಯಾಮಿಲಿಗೆ ಆಗಿರ್ಬೋದು. ಬಟ್ ನಾವ್ ಅದ್ರ ಬಗ್ಗೆ ತಪ್ಪು ಅಂತ ಗೊತ್ತಿದ್ರೇನು ಅದೊಂದು ತುಂಬಾ ನಮಗೆ ಕಾಸಸ್ ಆಗುತ್ತೆ, ಒಂದು ಡೇಂಜರಸ್ ಅಂತ ಗೊತ್ತಿದ್ರೂ ಸೇದೋದು ತುಂಬಾ ಇದು. ಯಾಕಂದ್ರೆ ನಮ್ಮಲ್ಲೇ ಒಂದ್ ಫ್ಯಾಮಿಲಿ, ಮುಂದೆ ಆದ್ರೂ ಒಂದ್ ಫ್ಯಾಮಿಲಿ ಬರುತ್ತೆ, ನಮ್ಮನ್ನ ನಂಬ್ಕೊಂಡು ಒಂದ್ ಫ್ಯಾಮಿಲಿ ಅಷ್ಟು ಕಷ್ಟಪಟ್ಟೆಲ್ಲ ಓದ್ತಿರ್ತಾರೆ ಡಿಗ್ರಿನ ಇದ್ ಮಾಡ್ಕೊಂತ. ಬಟ್ ನಾವ್ ಅರ್ತ್ಕೋಬೇಕು ಸರ್, ತಿಳುವಳಿಕೆ ಓದಂತಾರೆ ಈಗ ತುಂಬಾ ಅಡಿಕ್ಟ್ ಆಗ್ತಿದಾರೆ. ಹೌದು ಓದಂತಾರೆ, ತುಂಬಾ ಗ್ರಾಜುಯೇಟ್ಸ್ ಗಳೇ ತುಂಬಾ ಅಡಿಕ್ಟ್ ಆಗ್ತಿದಾರೆ. ಅದರಿಂದ ಏನಾಗುತ್ತೆ ಅಂತ ತಿಳ್ಕೊಬೇಕು ನಾವು, ಇದು ಯಾವ್ದು ತಪ್ಪು ಯಾವ್ದು ಕೆಟ್ಟದ್ದು ಅಂತ ತಿಳ್ಕೊಂಡ್ ಜೀವನ ಮಾಡಿದ್ರೆ ಒಳ್ಳೇದ ಅನ್ಸುತ್ತೆ ಸರ್. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ತುಂಬಾ ಕಾಮನ್ ಆಗಿ ನೋಡ್ತಾ ಇದೀವಿ ಸರ್, ಕೆಲವೊಬ್ರಂತೂ 35-40 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಲೈಫ್ ಸ್ಟೈಲೇ ಅಲ್ವಾ? ಹೌದು ಸರ್. ಆಮೇಲೆ ಇನ್ನೊಂದೇನ್ ಸರ್ ಅಂದ್ರೆ, ಈಗಿನ ಯೂತ್ಸ್ ಮಾಡರ್ನೈಸಿಗೆ ತುಂಬಾ ಅಡಿಕ್ಟ್ ಆಗ್ತಿದಾರೆ. ಈ ಯೋಗ ಆಗಿರ್ಬೋದು, ಆಮೇಲೆ ವ್ಯಾಯಾಮ, ಪ್ರಾಣಾಯಾಮ ಇಂಥವಕ್ ಬರ್ಬೇಕು ಸರ್. ಹಂಗ್ ಬಂದ್ರೆ ಅವ್ರ ಲೈಫ್ ಅಲ್ಲಿ ಸಕ್ಸಸ್ ಆಗ್ತಾರೆ, ಆಮೇಲೆ ಅಕಾಡೆಮಿಕ್ಲಿ ಸಕ್ಸಸ್ ಆಗ್ತಾರೆ ಸರ್. ಅದರಿಂದ ನಾನೊಂದ್ ಕಂಡ್ಕೊಂಡಿದ್ದೀನಿ ಸರ್, ಅಲ್ಲೇ ಜಯದೇವ ಯೋಗ ಕೇಂದ್ರದಲ್ಲಿ ಯೋಗ ಮಾಡ್ತೀವಲ್ಲ, ನಮ್ಮ ಹಾಸ್ಟ್ಲು ಹುಡುಗರೆಲ್ಲ ನಾವು ಎಷ್ಟೋ ಸಲ ನಾನೇ ಕರ್ಕೊಂಡ್ ಹೋಗ್ತಿರ್ತೀನಿ. ಆ ಯೂತ್ಸ್ ಗಳು ಅದಕ್ಕೆ ಅಡಿಕ್ಟ್ ಆದ್ರಂದ್ರೆ ಅವ್ರ ಲೈಫ್ ತುಂಬಾ ಬ್ರೈಟೆಸ್ಟ್ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಆಮೇಲೆ ಅವ್ರದೊಂದು ಲೈಫ್ ಸ್ಟೈಲೇ ಚೇಂಜ್ ಆಗೋಗುತ್ತೆ ಸರ್, ಬೆಳಗ್ಗೆ ಚೇಂಜ್ ಆಗುತ್ತೆ. ಹೌದು ಸರ್. ಮಾರ್ನಿಂಗ್ 5ಗೆ ಮಾರ್ನಿಂಗ್ ಬ್ರಹ್ಮ ಮುಹೂರ್ತದಲ್ಲಿ ಎದಳೋದಾಗಿರ್ಬೋದು, ಅದನ್ನ ಅಳವಡಿಸ್ಕೋಬೇಕು ಸರ್. ಆಮೇಲೆ ಬ್ಯಾಡ್ ಹ್ಯಾಬಿಟ್ಸ್ ಗಳನ್ನ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಆಕ್ಟಿವಿಟೀಸ್ ಗಳಲ್ಲಿ ತೊಡಗಿಸ್ಕೋಬಾರದು. ಯಾಕಂದ್ರೆ ನಮ್ದೇ ಆದಂತ ನಮ್ ಪೂರ್ವಜರು ನಮ್ಗೆ ಆದಂತ ಒಂದ್ ಸೆಟ್ ಆಫ್ ರೂಲ್ಸ್ ಮಾಡ್ಕೊಂತ ಬಂದಿದ್ದಾರೆ. ನಿಜ ಸರ್, ನಿಜ. ಅದನ್ನ ಫಾಲೋ ಮಾಡಿದ್ವಿ ಅಂದ್ರೆ ನಾವು ಎಂತ ಕಷ್ಟದಲ್ಲಿ ಇದ್ರು ಅದನ್ನ ಸಾಲ್ಟ್ ಔಟ್ ಮಾಡ್ಕೊಂಡು ಹೊರಗ್ ಬರ್ತೀವಿ. ಅದ್ ಕಷ್ಟನೇ ನಮ್ಮೆಲ್ಲ ಮಾಡ್ಕೊಂಡು ಬೇರೆ ಬೇರೆ ಅಡಿಕ್ಷನ್ ಗಳಿಗೆ, ಹ್ಯಾಬಿಟ್ಸ್ ಗಳಿಗೆ ಅಡಿಕ್ಷನ್ ಆಗ್ಬಿಟ್ವಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೂಪರ್ ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ ಸರ್. ಯಾಕೆಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಒಂದ್ಸಲ ನೀವು ಬೆಳಗ್ಗೆ ಆ ಹ್ಯಾಬಿಟ್ಸ್ ಗಳಿಗೆ ಅಡ್ಜಸ್ಟ್ ಆಗ್ಬಿಟ್ರಿ ಅಂದ್ರೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳ್ತೀರಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಎಲ್ಲೋ ಒಂದ್ ಕಡೆ ಆ ಪಾಸಿಟಿವಿಟಿ ನಿಮ್ಗೆ ಗೊತ್ತಿಲ್ದಂಗೆ ನಿಮ್ಗೆ ಒಂದು ಎನರ್ಜಿ ಬರ್ತಾ ಹೋಗುತ್ತೆ. ಹೌದು ಸರ್. ಜಸ್ಟ್ 21 days ಸರ್ ನಾವು ಅದನ್ನ ಅಳವಡಿಸ್ಕೊಂಡ್ಬಿಟ್ಟಿವಿ ಅಂದ್ರೆ ಆಮೇಲೆ ಅದೇ ನಮ್ಮನ್ನ ಕರ್ಕೊಂಡು ಹೋಗ್ಬಿಡುತ್ತೆ. ಎಸ್ ಸೂಪರ್ ಮಾತಾಡಿದ್ರಿ ಸರ್. ಜಸ್ಟ್ ಒಂದು 21 days ನಾವು ಎಲ್ಲ ಬಿಟ್ಟು ಒಂದು ಎಂತ ಡಿಪ್ರೆಷನ್ ಇರ್ಲಿ, ಎಂತ ಸ್ಟ್ರೆಸ್ ವರ್ಕ್ ಇರ್ಲಿ, ಎಂತ ಇದಿರ್ಲಿ, ಅಕಾಡೆಮಿಕ್ ಆಗಿರ್ಬೋದು, ಇನ್ನು ಬೇರೆ ಏನಾರ ವರ್ಕ್ ಆಗಿರ್ಬೋದು, ಒಂದು 21 days ನಾವು ಯೋಗ, ಪ್ರಾಣಾಯಾಮ, ಎದಳೋದಾಗಿರ್ಬೋದು, ಆಮೇಲೆ ನಮ್ದೇ ಆದಂತ ಒಂದ್ ಸೆಟ್ ಆಫ್ ಊಟ ಮಾಡೋ, ತಿಂಡಿ ತಿನ್ನೋದಾಗಿರ್ಬೋದು, ಅದನ್ನೊಂದು ಸೆಟ್ ಮಾಡ್ಕೊಂಡ್ಬಿಟ್ಟಿವಿ ಅಂದ್ರೆ
ಎಂತ ಪ್ರೆಷರ್ ವರ್ಕ್ ಬರ್ಲಿ, ಎಂತ ಪ್ರೆಷರ್ ಬಿಲ್ಡ್ ಆಗ್ಲಿ, ನೀವು ಸಾರ್ಟ್ ಔಟ್ ಮಾಡ್ಕೊಂಡು ಹೊರಗೆ ಬರ್ತೀರಿ ಲೈಫ್ ಅಲ್ಲಿ. ಖಂಡಿತ ಖಂಡಿತ ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ ಸರ್. ನೀವು ಯೂತ್ಸ್ ಆಗಿರೋದ್ರಿಂದ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಆತ್ಮಹತ್ಯೆ ಅಥವಾ ಸೂಸೈಡ್ ಮಾಡ್ಕೊಳ್ತಕ್ಕಂಥದ್ದು ಯೂತ್ಸ್ ಅಲ್ಲಿ ತುಂಬಾ ಕಂಡು ಬರ್ತಾ ಇದೆ. ಹೌದು ಸರ್, ನೋಡ್ತಾ ಇದೀವಿ. ರೀಸೆಂಟ್ ಆಗಿ ತುಂಬಾ ಒಂದು ನಾನ್ ನೋಡ್ದಂಗೆ ನಾನ್ ನ್ಯೂಸ್ ನೋಡ್ತಿರ್ತೀನಲ್ಲ, ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು, ಕೆರೆಗಾರಿದ್ರು, ಬಾವಿಗಾರಿದ್ರು ಯೂತ್ಸ್ ಅಂತ. ಅದಕ್ಕೊಂದು ನನ್ನ ಕಡೆಯಿಂದ ಮೆಸೇಜ್ ಏನಂದ್ರೆ ಸರ್, ಯೂತ್ಸ್ ಗಳಿಗೆ ಯಾವುದು ಈ ಕ್ಷಣಿಕ ಮಾತ್ರ ಇದು ಇದೈತಲ್ಲ, ಕೃಷ್ಣ ಹೇಳ್ತಾನೆ ಈ ಸಮಯ ಕಳೆದೋಗುತ್ತೆ ಸರ್. ಈ ಸಮಯ ಮುಂದೆ ಈ ಕೆಟ್ಟದ್ದೈತಂದ್ರೆ ಮುಂದೆ ಒಳ್ಳೇದ್ ಬಂದೇ ಬರುತ್ತೆ. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನಾನು ಎಕ್ಸಾಮ್ ಅಲ್ಲಿ ಸೋತಾರಾಗ ಆಗಿರ್ಬೋದು, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಬರೋಕ್ ಫೇಲ್ ಆಗ ಆಗಿರ್ಬೋದು, ಬರುತ್ತೆ ಮುಂದೆ. ಇದಕ್ಕಿನ್ನ ಈಗ ಕಳ್ಕೊಂಡಿನಿ ಅಂದ್ರೆ ಅವಕಾಶ ಮುಂದೆ ದೊಡ್ಡ ಅವಕಾಶ ಇರೋದಕ್ಕೆ ನಾನು ಈಗ ಕಳ್ಕೊಂಡಿದ್ದೀನಿ ಅಂತ ನಾನು ಈ ತರ ನಾನು ಮೋಟಿವೇಟ್ ಆಗ್ತಿರ್ತೀನಿ ಸರ್, ಪಾಸಿಟಿವ್ ಆಗಿ. ಇವತ್ತೇನೋ ನಾನು ಒಂದ್ ಸಣ್ಣ ಕಳ್ಕೊಂಡಿನಿ ಅಂದ್ರೆ ನಾಳೆ ದೊಡ್ಡದ್ ಸಿಗಕ್ಕೆ ಇವತ್ತು ನಾನು ಸಣ್ಣದ್ ಕಳ್ಕೊಂಡಿನಿ ಅಂತ ನನ್ನಕ್ಕೆ ನಾನೇ ಪಾಸಿಟಿವ್ ಆಗಿ ಅಂತ ತಗೊಂತೀನಿ. ಅದೇ ಒಂದು ಇದಾಗಿರ್ಲಿ. ಖಂಡಿತ 100% ಸರ್. ಅದು ಭಗವಂತ ಹೇಳಿದಾನಲ್ಲ ಸರ್, ನಿನಗೆ ಏನ್ ಸಿಗ್ಬೇಕು ಅದು ನಿನಗೆ ಸರಿಯಾದ ಸಿಕ್ಕೇ ಸಿಗುತ್ತೆ ಅಂತ. ಸಿಕ್ಕೇ ಸಿಗುತ್ತೆ ಸರ್. ಹೌದು ಸರ್, 101%. ನಮ್ ಪ್ರಯತ್ನ ನಾವು ಮಾಡ್ತಿರ್ಬೇಕಷ್ಟೇ. ಹೌದು, ಪ್ರಯತ್ನ ನಿಲ್ಸಬಾರ್ದು, ನಾವು ಮಾಡ್ತಾ ಇರ್ಬೇಕಷ್ಟೇ ನಾವು. ಆ ಯೂತ್ಸ್ ಗಳಿಗೆ ಹೆಂಗಾಗುತ್ತೆ ಅಂದ್ರೆ ಡಿಪ್ರೆಷನ್ ಆಗಬಾರ್ದು ಸರ್. ಮೇನ್ ಡಿಪ್ರೆಷನ್ ಆಗ್ತಿದಾರೆ ಸರ್, ಸಣ್ಣ ವಿಚಾರಕ್ಕೂ ಡಿಪ್ರೆಷನ್ ಆಗ್ತಿದಾರೆ, ಸಣ್ಣ ವಿಚಾರಕ್ಕೂ ಕೋಪ ಇದ್ ಮಾಡ್ಕೊಂತಿದಾರೆ. ಬಟ್ ಅದ್ ಆಗ್ಬಾರ್ದು. ಅದಕ್ಕೋಸ್ಕರನೇ ನಾನು ಏನ್ ಹೇಳ್ತೀನಿ ಅಂದ್ರೆ, ಸೆಟ್ ಆಫ್ ಒಂದು ರೂಲ್ಸ್ ನ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಮೇನ್ ಯೂತ್ಸಿಗೆ ಸರ್, ಮೇನ್ ಯೂತ್ಸಿಗೆ ಅದನ್ನ ಯೂತ್ಸ್ ಬಿಡ್ತಾ ಬೇರೆ ಬೇರೆ ಅಳವಡಿಸ್ಕೊಂತಿದಾರೆ. ಮೇನ್ ಯೂತ್ಸ್ ಅಳವಡಿಸ್ಕೋಬೇಕು ಸರ್. ಎಷ್ಟೋ ಒಂದು ಸಂದರ್ಭಗಳಲ್ಲಿ ಈ ತರ ಒಂದು ಥಾಟ್ಸ್ ಮನಸ್ಸಿನಲ್ಲಿದ್ದಾಗ, ಈಗ ನನಗೆ ಜೀವನ ಮಾಡಕ್ ಆಗ್ತಿಲ್ಲ, ನಂಗೆ ಓದಕ್ ಆಗ್ತಿಲ್ಲ, ಬರೆಯಕ್ ಆಗ್ತಿಲ್ಲ ಅಂತ ಟೈಮಲ್ಲೂ ಕೂಡ ಈ ಮೆಡಿಟೇಷನ್ ಆಗಿರ್ಬೋದು, ಯೋಗ, ಪ್ರಾಣಾಯಾಮ, ಧ್ಯಾನಗಳು ಅವನನ್ನ ಚೇಂಜ್ ಮಾಡ್ಬಿಡುತ್ತಲ್ವಾ ಸರ್? ಚೇಂಜ್ ಮಾಡ್ಬಿಡುತ್ತೆ. ಹೌದು ಸರ್, ಹೌದು. ಆ ಒಂದು ಪಾಸಿಟಿವ್ ವೈಬ್ಸ್ ನ ಕ್ರಿಯೇಟ್ ಮಾಡ್ಸುತ್ತೆ ಅದು ಆ ಮನುಷ್ಯನಿಗೆ. ಎಂತ ಬಂದ್ರು ಓದಕ್ ಆಗ್ತಿಲ್ಲ, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಸರಿ ಇಲ್ಲ, ಎಕನಾಮಿಕ್ಲಿ ವೀಕ್ ಆಗ್ತೀವಿ, ಫೈನಾನ್ಷಿಯಲಿ ತುಂಬಾ ಕ್ರೈಸಿಸ್ ಆಗ್ತಿದೆ ಅಂದಾಗ ಈ ಮೆಡಿಟೇಷನ್ ಗಳಾಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಅದು ಒಂದು ನಮ್ಮೊಳಗೆ ಒಂದು ಪಾಸಿಟಿವ್ ನ ಕ್ರಿಯೇಟ್ ಮಾಡಿ ಆ ಕೆಲಸ ಮಾಡೋದ್ರ ಕಡೆಗೆ, ಆಮೇಲೆ ನಾವು ವರ್ಕ್ ಮಾಡೋದ್ರ ಕಡೆಗೆ ಒಂದು ವೈಬ್ಸ್ ಎಳ್ಕೊಂಡು ಹೋಗುತ್ತೆ ನಮ್ಮನ್ನ. ನಮ್ಗೆ ಅದ್ ಬೇರೆ ಡೈವರ್ಷನ್ ಕೊಡಲ್ಲ, ಥಾಟ್ಸ್ ಗಳನ್ನೇ ಬಿಡಲ್ಲ. ನಮ್ಮ ಬೇರೆ ಬೇರೆ ಪಾಸಿಟಿವ್ ಕಡೆ ಹೇಳ್ಕೊಂಡು ಹೋದಾಗ ಏನಾಗುತ್ತೆ ಅಂದ್ರೆ, ನಿಮ್ಗೆ ಫೈನಾನ್ಷಿಯಲಿ ನೀವು ದುಡಿಯಾಗಿ ವರ್ಕ್ ಮಾಡ್ತೀವಿ, ಫೈನಾನ್ಷಿಯಲಿ ಫಿಟ್ ಆಗ್ತೀರಿ, ಆಮೇಲೆ ಹೆಲ್ತ್ಲಿ ಕೂಡ ಫಿಟ್ ಆಗ್ತೀರಿ ನೀವು. ಹೌದು ಸರ್. ಎರಡು ನೀವು ಹೆಲ್ತ್ ಫಿಟ್ ಇಟ್ಕೊಂಡ್ರಿ ಅಂದ್ರೆ ನೀವು ಲೈಫ್ ನ ಆರಾಮಾಗಿ ಲೀಡ್ ಮಾಡ್ಕೊಂತ ಹೋಗ್ತೀರಿ. ಯಾವ್ದೇ ಆಸ್ಪತ್ರೆಗೆ ಹೋಗೋ ಅವಶ್ಯಕತೆ ಇರಲ್ಲ, ಆಸ್ಪತ್ರೆ ದುಡ್ಡಕ್ಕ ಅವಶ್ಯಕತೆ ಇರಲ್ಲ. ಸುಮ್ನೆ ಈಸಿಲಿ ಮೂವ್ ಆನ್ ಆಗ್ತಾ ಇರ್ತೀರ ಲೈಫ್ ಅಲ್ಲಿ. ಎಸ್ಪೆಷಲಿ ಫಾರ್ ಯೂತ್ಸ್ ಏನಿದೆ ಅಲ್ಲ, 20 to 30 ಏನಿದಾರಲ್ಲ, ಇವ್ರಿಗೆ ಗೊತ್ತಾಗ್ತಿಲ್ಲ ಈಗ ಅವ್ರು ಏನು ಮಾಡ್ತಿದಾರೆ ಅಂತ ಅವ್ರಿಗೆ ಅರಿವು ಆಗ್ತಿಲ್ಲ. ಬಟ್ ಆಫ್ಟರ್ 30 ಆದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ. ಶುಗರ್, BP, IT ಕೆಲಸ ಸ್ಟಾರ್ಟ್ ಮಾಡಿದ್ರ ಅಂದ್ರೆ ಗೊತ್ತಾಗುತ್ತೆ. ಅದಕ್ಕೆ ಹೇಳೋದು, ಇವಾಗ್ಲಿಂದಾನೆ ರೂಢಿ ಮಾಡ್ಕೊಂಡ್ಬಿಟ್ರೆ ಆ ಟೈಮಿಗೆ ನಮಗೆ ಆರಾಮಾಗಿರ್ತೀವಿ ನಾವು ಆ ಟೈಮ್ ಅಲ್ಲಿ ಅಂತ. ಎಸ್ ಸರ್. ಎಲ್ಲ ಒಂದ್ ಕಡೆ ಈ ಸಂದರ್ಭಗಳಲ್ಲಿ ಶಾಲಾ ಕಾಲೇಜುಗಳು ಒಂದ್ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ಬೇಕು ಅಂತ ಅನ್ಸುತ್ತಾ ಸರ್ ನಿಮ್ಗೆ? ಮಾಡ್ಲೇಬೇಕು ಸರ್. ಈ NEP ಸಿಸ್ಟಮ್ ಅಲ್ಲಿ ಯೋಗ, ಮೆಡಿಟೇಷನ್ ಒಂದೊಂದು ಕೋರ್ಸ್ ಇಟ್ಟಿದ್ದಾರೆ ಸರ್. NEP ಸಿಸ್ಟಮ್ ಸೆಂಟ್ರಲ್ ಗವರ್ಮೆಂಟ್ ನವರು ಯೂನಿವರ್ಸಿಟಿಲಿ ಸರ್ಕ್ಯುಲರ್ ಅಲ್ಲಿ ಮಸ್ಟ್ ಅಂಡ್ ಶುಡ್ ಮಾಡಿದ್ದಾರೆ. ಅದನ್ನ ಇಂಪ್ಲಿಮೆಂಟ್ ಮಾಡೋ ಒಂದು ಕೈಗಳು ಬೇಕಾಗುತ್ತೆ. ಕಾಲೇಜ್ಗಳಲ್ಲಾಗಿರ್ಬೋದು, ಸ್ಕೂಲ್ಗಳಲ್ಲಾಗಿರ್ಬೋದು. ಈಗ ನೋಡ್ರಿ, ಬಿಫೋರ್ 10 years ಎಷ್ಟು ಯೋಗದ ಬಗ್ಗೆ ಅವೇರ್ನೆಸ್ ಅಷ್ಟಿರ್ಲಿಲ್ಲ. ಈಗ ಇತ್ತೀಚಿನ ದಿನಗಳಲ್ಲಿ ನಮ್ ದಾವಣಗೆರೆನೇ ಸೆಕೆಂಡ್ ಪ್ಲೇಸ್, ಮೈಸೂರು ಬಿಟ್ರೆ. ಅಷ್ಟು ಒಂದು ಯೋಗದ ಬಗ್ಗೆ ಅವೇರ್ನೆಸ್ ಆಗಿರ್ಬೋದು, ಅದನ್ನ ಬೆಳೆಸ್ಕೋಬೇಕು. ಅದಕ್ಕೆ ಕಾಲೇಜು, ಸ್ಕೂಲ್ಗಳು ಮೇನ್ ರೆಸ್ಪಾನ್ಸಿಬಲ್ ಆಗ್ತವೆ. ಯಾಕಂದ್ರೆ ಮಕ್ಕಳು ಕಲಿಯೋದೇ ಅಲ್ಲಿ. ಹೌದು ಸರ್. ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಿದ ಏನಾಗುತ್ತೆ, ಅದಕ್ಕೆ ಆದಂತ ಒಂದು ಪರ್ಟಿಕ್ಯುಲರ್ ಟೈಮ್, ಅದಕ್ಕೆ ಆದಂತ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ನ ಇಟ್ರೆ, ಅವ್ರಿಗೆ ಅವೇರ್ನೆಸ್ ಮೂಡಿಸ್ಕೊಂತ ಬಂದ್ವಿ ಅಂದ್ರೆ ಹೆಲ್ತ್ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು. ಖಂಡಿತ 100% ಸರ್. ಯಾಕೆಂದ್ರೆ ಇವಾಗ ಆ ಮಕ್ಕಳು ಡಿಪ್ರೆಷನ್ ಆಗ್ತಿದ್ರೆ ಅಂದ್ರೆ ಆ ಸ್ಕೂಲ್ ಕಾಲೇಜಸ್ ಅಲ್ಲಿ ಡಿಪ್ರೆಷನ್ ಆಗ್ತಾ ಇದಾರೆ. ಹೌದು ಸರ್, ಹೌದು. ಆ ಪ್ರೆಷರಿಗೆ ಹಂಗ ಆಗ್ತಿದ್ದಾರೆ ಸರ್. ಯಾಕಂದ್ರೆ ICSE, CBSE ಅಂತೆ, ಆಮೇಲೆ ತುಂಬಾ ವರ್ಕ್ ಲೋಡ್ ತುಂಬಾ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಅವ್ರ ಸ್ಕೂಲರೇ ಅರ್ತ್ಕೊಂಡು ಅವ್ರಿಗೆ ಸ್ಟ್ರೆಸ್ ಕಮ್ಮಿ ಮಾಡೋ ಅಂತದ್ದು, ಆಮೇಲೆ ಅದ್ ಮ್ಯಾನೇಜ್ ಮಾಡ್ತಕ್ಕಂಥದ್ನ ಒಂದು ಮೆಡಿಟೇಷನ್ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಅದರ್ ಆಕ್ಟಿವಿಟೀಸ್ ನ ಅವ್ರಿಗೆ ಹೇಳ್ಕೊಡ್ತಾ ಇರ್ಬೇಕು ಸರ್. ಹಂಗಾದ್ರೆ ತುಂಬಾ ಕ್ಯಾಶುವಲ್ ಆಗಿ ತಗೊಂಡ್ ಹೋಗ್ತಾರೆ. ನಾವ್ ನೋಡಿರ್ಬೋದು, SLC ಫೇಲ್ ಆಗಿರೋದಕ್ಕೆ, PUC ಫೇಲ್ ಆಗಿರೋದಕ್ಕೆ ಎಷ್ಟೋ ಹುಡುಗರು ತುಂಬಾ ಡಿಪ್ರೆಷನ್ ಆಗ್ಬಿಡ್ತಾರೆ ಸರ್, ನೋಡ್ತಿರ್ತೀವಿ. ಆಮೇಲೆ ಸಣ್ಣ ಹುಡುಗರು ಸಹಿತ ಬ್ಯಾಡ್ ಅಡಿಕ್ಷನ್ ಗಳಿಗೆ ಅಡಿಕ್ಟ್ ಆಗ್ಬಿಡ್ತಾರೆ, ಹ್ಯಾಬಿಟ್ಸ್ ಗಳಿಗೆ. ಕಣ್ಣಾರೆ ನೋಡಿದೀವಿ ಸರ್ ನಾವು ಕ್ಯಾಂಪಸ್ ಗಳಲ್ಲಾಗಿರ್ಬೋದು. ನನಗೆ ಅನ್ಸುತ್ತೆ ಏನಪ್ಪಾ ಇದು ಅಂತ. ಬಟ್ ಅನಿವಾರ್ಯತೆ ಹೇಳಂಗಿರಲ್ಲ, ಅವ್ರವ್ರ ಜವಾಬ್ದಾರಿ ಅನ್ಕೊಳ್ತಿರ್ತೀವಿ. ಆಮೇಲೆ ಅವೇರ್ನೆಸ್ ಮೂಡಿಸ್ಬೇಕು, ಸೊಸೈಟಿ ರೆಸ್ಪಾನ್ಸಿಬಿಲಿಟಿ ಅದು. ತಂದೆ ತಾಯಿಗಳು, ಸ್ಕೂಲ್ ಆಗಿರ್ಬೋದು,
ಬೇರೆ ಬೇರೆ ಟ್ರಸ್ಟ್ಗಳು ಅವೇರ್ನೆಸ್ ಮೂಡಿಸ್ಬೇಕು. ಯಾಕಂದ್ರೆ ಯೂತ್ಸ್ ಗಳಿಗೆ ಅದ್ರ ಬಗ್ಗೆ ಕಾರ್ಯಕ್ರಮಗಳು ಆಗ್ಬೇಕು ಸರ್. ತುಂಬಾ ಕಾರ್ಯಕ್ರಮಗಳು ಆಗ್ಬೇಕು ಮೂಡ್ಸಂತದ್ದು. ಅದು ಎಸ್ಪೆಷಲಿ ಶಾಲಾ ಕಾಲೇಜುಗಳಲ್ಲಿ ತುಂಬಾ ಆಗ್ಬೇಕು. ಹೌದು ಹೌದು ಸರ್, ತುಂಬಾ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಿದಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಅರಿವಾಗುತ್ತೆ, ಇದು ಕೆಟ್ಟದ್ದು ಅವ್ರಿಗೆ ತಿಳಿಸ್ಬೇಕು ಸರ್, ಗೊತ್ತಿರಲ್ಲ ಅವರಿಗೆ. ನಿಜ ನಿಜ ಸರ್. ತಜ್ಞರಿಂದ ಕರ್ಕೊಂಡ್ ತಿಳಿಸಿದಾಗ ಏನಾಗುತ್ತೆ ಅಂದ್ರೆ ಇದು ತಪ್ಪೈತಿ, ಇದ್ ಮಾಡ್ಬಾರ್ದು ಅಂತ ಒಳ್ಳೆ ದಾರಿಲಿ ನಡೀತಾ ಹೋಗ್ತಿರ್ತಾರೆ ಸರ್. ಎಸ್ ಎಸ್. ಈಗ ಮೊನ್ನೆ ತಾನೇ ಜಡ್ಜ್ ತುಂಬಾ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ದಾರೆ ಸರ್. ಈ ಜುಲೈ 31 ಒಳಗಡೆ ಎಲ್ಲ ಶಾಲಾ ಕಾಲೇಜು ಸುತ್ತ 100 ಮೀಟರ್ ಸುತ್ತ ಯಾವುದೇ ರೀತಿ ಟಬಾಕು ಅಥವಾ ಸಿಗರೇಟ್ ಯಾವುದು ಸೇಲ್ ಮಾಡೋಗಿಲ್ಲ ಅಂತೇಳಿ ಕಂಡೀಷನ್ ಆಗಿ ಬೋರ್ಡ್ ಹಾಕಬೇಕು ಅಂತ ತುಂಬಾ ಒಂದು ಸ್ಟ್ರಿಕ್ಟ್ ರೂಲ್ಸ್ ಮಾಡಿದ್ದಾರೆ. ಹೌದು ಸರ್, ಹೌದು ಸರ್. ಅದೊಂದು ಬರಬೇಕು ಅಂತ ನಾನು ಕೂಡ ಆಶಯ ವ್ಯಕ್ತಪಡಿಸ್ತೀನಿ. ಅದೇ ರೀತಿ ಮೊನ್ನೆ ನಿಮ್ಗೆ ಗೊತ್ತಿರೋ ಹಾಗೆ ಶಾಲಾ ಕಾಲೇಜುಗಳಲ್ಲಿ ಕಂಪಲ್ಸರಿ ಮೊಬೈಲ್ ನ ಬ್ಯಾನ್ ಮಾಡಬೇಕು ಅಂತ ಬ್ಯಾನ್ ಮಾಡ್ಬೇಕು. ಹೌದು ಸರ್, ಮೇನ್ಲಿ ಮೊಬೈಲ್ ಸರ್. ಈಗ ನಮ್ ರಿಲೇಟಿವ್ಲೇ ಸರ್ ನನಗೆ ಫೋನ್ ಮಾಡಿ ಹೇಳ್ತಿರ್ತಾರೆ, ಮೊಬೈಲ್ ಇದ್ ಮಾಡ್ಬೇಡ್ರಿ ಅಂತ ಹೇಳಪ್ಪ, ನೀನೊಂದ್ ಸ್ವಲ್ಪ ಹುಡುಗರಿಗೆ ಹುಡುಗರಿ 10th ಹುಡುಗರಿ ನಾನೇ ಯಾವಾಗ ಹೇಳ್ತಿರ್ತೀನಿ. ನೀವು ನಾನ್ ಪೇರೆಂಟ್ಸ್ ಹೇಳೋದಿಷ್ಟೇ ಸರ್, ನಿಮ್ಮ ಚಾನಲ್ ಮುಖಾಂತರ ಪೇರೆಂಟ್ಸ್ ಗಳಿಗೆ ನಾನು ಇದೊಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ. ನೀವು ಮಕ್ಕಳಿಗೆ ಪೇರೆಂಟ್ಸ್ ಗಳು ಆ ವಾತಾವರಣ ಸೃಷ್ಟಿಸ್ಬೇಕು. ನೀವು ಮೊಬೈಲ್ ಹಿಡ್ಕೊಂಡ್ರೆ ಅಂದ್ರೆ ಮಗು ಆಟೋಮೆಟಿಕ್ಲಿ ಮೊಬೈಲ್ ಕಡೆ ಗಮನ ಕೊಡುತ್ತೆ. ನೀವು ಡೈನಿಂಗ್ ಹಾಲ್ ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಹಾಲಿನ ನಡುಬಟ್ಟೆ ಇರುತ್ತಲ್ಲ, ನಡುಮನೆಯಲ್ಲಿ ಟೇಬಲ್ ಮೇಲೆ ಬುಕ್ಸ್ ಗಳು ನಡ್ಬೇಕು. ಹೆಚ್ಚೆಚ್ಚು ಬುಕ್ಸ್ ಗಳು ಆಗಿರ್ಬೋದು, ನ್ಯೂಸ್ ಪೇಪರ್ ಮಗು ಕೈಗೆ ಸಿಗಂಗಿಡ್ಬೇಕು ಸರ್, ಮಕ್ಕಳಿಗೆ ಸಿಗಂಗಿಡ್ಬೇಕು. ನೀವೇ ಮಾಡ್ತೀರಿ, ಮೊಬೈಲ್ ಇಡ್ತೀರಿ, ಟಿವಿ ರಿಮೋಟ್ ಇಡ್ತೀರಿ, ನೀವೇ ಯೂಸ್ ಮಾಡ್ಕೊಂಡ್ ಕೂತ್ಕೊಂಡಿರ್ತೀರಿ. ಅದೇನಾಗುತ್ತೆ ಮಗುಗೆ ಅದೇ ಅಟ್ರಾಕ್ಷನ್ ಆಗುತ್ತೆ. ನೀವೇನ್ ತೋರಿಸ್ತೀರ ಮಗು ಅದ್ರ ಕಡೆ ಹೋಗುತ್ತೆ. ನೀವ್ ಅದೇ ಕವಿಗಳು ಬುಕ್ ಆಗಿರ್ಬೋದು, ಮಕ್ಕಳು ಬಾಲ್ಯ ಕಥನಗಳು ಬರ್ತಿರ್ತಾವೆ, ಅವನ್ನ ನ್ಯೂಸ್ ಪೇಪರ್ ಅವು ಗುರುರಾಜ್ ಕರ್ಜಿಗೆ ಅವ್ರು ಹೇಳ್ತಾರೆ, ನೀವು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಬೇಕ್ರಿ. ಪೇರೆಂಟ್ಸ್ ಗಳು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದಾಗ ಮಾತ್ರ ಮಗು ಅದ್ರ ಕಡೆ ಗಮನ, ಯಾವ್ದ್ರ ಕಡೆ ತೋರಿಸ್ತೀರ ಅದ್ರ ಕಡೆ ಗಮನ ಹೋಗುತ್ತೆ. ನೀವು ಊಟ ಮಾಡಲ್ಲ ಅಂತ ಮೊಬೈಲ್ ಕೊಡೋದು, ಆಟ ಮಾಡ್ತೆ ಅಂತ ಮೊಬೈಲ್ ಕೊಟ್ಟು ಆಮೇಲೆ ನನ್ ಮಗ ಮೊಬೈಲ್ ಹಿಡ್ಕಂತಾನೆ ನನ್ ಮಗ ಓದಲ್ಲ ಅಂತ ಬರೋದು, ಈ ತರ ಆಗುತ್ತೆ. ಫಸ್ಟ್ ನೀವು ಬೇಸಿಕಲಿ ಮಗುಗೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಬೇಕು, ಲೈಬ್ರರಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಬೇಕು ಮನೇಲಿ. ಹೌದು ಸರ್. ಅವಾಗ ಮಾತ್ರ ಮಗು ಅದ್ರ ಕಡೆ ಗಮನ ಹೋಗುತ್ತೆ, ತೆಗೆದು ನೋಡುತ್ತೆ, ಅರಿಯುತ್ತೆ ಬುಕ್ಸ್ ನ, ಅದ್ರ ಕಡೆ ಏನಿದು ಅಂತ ಹುಡುಕುತ್ತೆ, ಚಿತ್ರಗಳು ನೋಡುತ್ತೆ. ಅವಾಗ ಮಗು ಇದಾಗುತ್ತೆ. ನೀವು ಆಟ ಮಾಡ್ತಾರೆ ಅದನ್ನ ಕೊಟ್ರೆ ಮೊಬೈಲ್ ಕೊಡ್ಬೇಕು, ನೀವೇ ಮೊಬೈಲ್ ಹಿಡ್ಕೊಂಡು ನೋಡ್ತಿರ್ತೀರಿ ಮಗು ಮುಂದೆ, ಆಮೇಲೆ ನೀವೇ ತುಂಬಾ ಹೊತ್ತು ಯೂಸ್ ಮಾಡ್ತಿರ್ತೀರಿ. ಅವನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಸ್ವಲ್ಪ ಮಗು ಇದಕ್ಕೆ. ಆಮೇಲೆ ಏನಾಗುತ್ತೆ ಮಗು ಆಟೋಮೆಟಿಕ್ಲಿ ಅದು ಏನ್ ನೋಡ್ತಾ ಹೋಗುತ್ತೋ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗುತ್ತೆ, ಬುಕ್ಸ್ ಆಗಿರ್ಬೋದು ಏನೇ ಆಗಿರ್ಬೋದು. ನಾನು ಅದನ್ನೇ ಪೇರೆಂಟ್ಸ್ ಗಳಿಗೆ ಇದನ್ನೊಂದು ಮೆಸೇಜ್, ನೀವು ಮೊಬೈಲ್ ಹಿಡ್ಕೊಬೇಡ್ರಿ ಮಕ್ಕಳಿದ್ರಿಗೆ, ನೀವು ಬುಕ್ಸ್ ಹಿಡ್ಕೊಳ್ರಿ, ಅದು ಬುಕ್ಸ್ ಹಿಡ್ಕೊಳ್ಳುತ್ತೆ. ಖಂಡಿತ 100% ನಿಜ ಸರ್. ಆಮೇಲೆ ಎಲ್ಲೋ ಒಂದ್ ಕಡೆ ಮುಂದುವರೆದು ಇವಾಗ ಹೇಗೆ ನಾವು ಬೆಳಗ್ಗೆ ಪ್ರೇಯರ್ ಮಾಡ್ತೀವಿ ಸ್ಕೂಲ್ಗಳಲ್ಲಿ ಅಥವಾ ಕಾಲೇಜ್ಗಳಲ್ಲಿ, ದಿನ ಪ್ರಾರಂಭಕ್ಕಿಂತ ಮುಂಚೆ ಒಂದು 15ರಿಂದ 20 ನಿಮಿಷ ಈ ರೀತಿ ಓಂಕಾರ ಹೇಳಿಸ್ಬಿಟ್ಟು ಅಥವಾ ಅವ್ರಿಗೊಂದು ಮೆಡಿಟೇಷನ್ ಮಾಡಿಸಿ ಅವ್ರ ಮೈಂಡ್ ಅದಕ್ಕೆ ರೆಡಿ ಮಾಡೋದು ತುಂಬಾ ಸೂಕ್ತ ಅಲ್ವಾ ಸರ್? ಹೌದು ಸರ್, 101% ಕರೆಕ್ಟ್ ಸರ್. ನೀವು ಮೆಡಿಟೇಷನ್, ಓಂಕಾರ, ಝೇಂಕಾರಗಳನ್ನ ಮಾಡೋದ್ರಿಂದ ಮಗು ಬ್ರೈನ್ ಕೂಡ ಇಂಪ್ರೂವ್ ಆಗುತ್ತೆ, ಆಮೇಲೆ ಮಗು ಮನಸ್ಸು ತಿಳಿ ಆಗುತ್ತೆ. ಝೇಂಕಾರ ಮಾಡೋದ್ರಿಂದ ಬ್ರೈನ್ ಸೆಲ್ಸ್ ಗಳು ಆಕ್ಟಿವ್ ಆಗ್ತಿರ್ತವೆ, ಆಮೇಲೆ ಮೆಡಿಟೇಷನ್ ಮಾಡೋದ್ರಿಂದ ಮನಸ್ಸು ತಿಳಿ ಆಗ್ತಾ ಬರುತ್ತಲ್ಲ, ಮಗುಗೆ ತುಂಬಾ ನೆಕ್ಸ್ಟ್ ಪೀರಿಯಡ್ಗಳಲ್ಲಿ ಸ್ಟ್ರೆಸ್ ಆಗಲ್ಲ ಮಗುಗೆ. ಆಮೇಲೆ ಆಸಕ್ತಿಯಿಂದ ಕೇಳುತ್ತೆ ಸರ್ ಮಗು ಆ ಟೈಮಲ್ಲಿ. ಸರ್ ಆ ಮಗು ಆಸಕ್ತಿಯಿಂದ ಕೇಳುತ್ತೆ, ಏನ್ ಹೇಳಿದ್ರು ಕೂಡ. ಹ್ಞೂ ಸರ್, ಕೇಳುತ್ತೆ ಸರ್, 101% ಸರ್, ಕೇಳುತ್ತೆ ಸರ್. ಅದು ತುಂಬಾ ಮಕ್ಕಳಿಗೆ. ಹೌದು ಸರ್ ಬೇಕು ಅನ್ಸುತ್ತೆ ಸರ್. ಆ ಒಂದು ನೀವ್ ಹೇಳ್ದಂಗೆ ಪ್ರೇಯರ್ ಟೈಮ್ ಅಲ್ಲಿ ಮೆಡಿಟೇಷನ್ ಆಗಿರ್ಬೋದು, ಓಂಕಾರ ಅವನ್ನೆಲ್ಲ ಮಾಡಿಸ್ಬೇಕಾಗುತ್ತೆ ಸರ್. ಇದನ್ನ ಮಾಡ್ಸೋದ್ರಿಂದ ಏನಾಗುತ್ತೆ ಅಂದ್ರೆ ಮಗು ತುಂಬಾ ಹೆಲ್ತಿಲಿ ಗ್ರೋತ್ ಆಗ್ತಾ ಬರ್ತದೆ, ಅಕಾಡೆಮಿಕ್ ಆಗಿರ್ಬೋದು, ಹೆಲ್ತ್ಲಿ ಆಗಿರ್ಬೋದು. ಹೌದು ಸರ್, ಹೌದು, ತುಂಬಾ ಹೆಲ್ಪ್ ಆಗುತ್ತೆ ಸರ್. ಎಸ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್. ದಯವಿಟ್ಟು ಅವಾಗ ಕಾಲ್ ಮಾಡ್ತಾ ಇರಿ, ನಮ್ ಜೊತೆ ಈ ರೀತಿ ಒಂದು ಪಾಸಿಟಿವ್ ಥಾಟ್ಸ್ ಗಳನ್ನ ಶೇರ್ ಮಾಡ್ತಾ ಇರಿ ಸರ್. ಸಂಬಂಧಪಟ್ಟವ್ರು ಯಾರಾದ್ರೂ ಇದನ್ನ ಕೇಳಿಸ್ಕೊತಿದ್ರೆ ನೋಡ್ತಿದ್ರೆ ಅಂದ್ರೆ ಕನಿಷ್ಠ ಪಕ್ಷ ಒಂದು ಸ್ಕೂಲಲ್ಲಿ ಏನಾದ್ರು ಇದು ನಮ್ದು ಆಚರಣೆಗೆ ಬಂದ್ಬಿಟ್ರೆ ನಿಜಕ್ಕೂ ಆ ಶಾಲೆ ಎಲ್ಲ ಮಕ್ಕಳ ಭವಿಷ್ಯನೇ ಬದಲಾಗೋಗುತ್ತೆ ಅಂದ್ರೆ. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ನೋಡ್ತಾ ಇದ್ರು ಅಥವಾ ಕೇಳಿಸ್ಕೊತಾ ಇದ್ರು ಕೂಡ ದಯವಿಟ್ಟು ಅವರವರ ಶಾಲಾ ಕಾಲೇಜುಗಳಲ್ಲಿ ಒಂದು 15 ನಿಮಿಷ ಇದಕ್ಕೋಸ್ಕರ ಇಟ್ಟರೆ ಖಂಡಿತ ನಿಮ್ಮ ಮಕ್ಕಳ ಭವಿಷ್ಯ ಅದ್ಭುತವಾಗಿರುತ್ತೆ ಅಂತ ಹೇಳಿದ್ರೆ. ಮನೇಲಾಗಿರ್ಬೋದು, ಶಾಲಾ ಕಾಲೇಜ್ ಆಗಿರ್ಬೋದು, ಒಂದು 15ರಿಂದ 20 ನಿಮಿಷ ಮಗುಗೋಸ್ಕರ ನೀವು ಟೈಮ್ ಅದಕ್ಕೋಸ್ಕರ ಪ್ರೇಯರ್ ಆಗಿರ್ಬೋದು ಇತ್ತು ಅಂದ್ರೆ ನಿಮ್ ಮಗು ತುಂಬಾ ಸೊಸೈಟಿಗೆ ಒಳ್ಳೆ ಅಸೆಟ್ ಸರ್. 100% ಸರ್, ಖಂಡಿತ. ಇವತ್ತಿನ ಮಕ್ಕಳೇ ನಾಳೆಗೆ ಆಸ್ತಿ ಅಲ್ವಾ ಸರ್? ಹೌದು ಸರ್. ಬೇಸಿಕ್ ಆಸ್ತಿ ಆದಂದ್ರೆ ಆಟೋಮೆಟಿಕ್ಲಿ ಫ್ಯಾಮಿಲಿಗೆ ಆಸ್ತಿ ಆಗೇ ಆಗ್ತಾರೆ ಸರ್. ಖಂಡಿತ ಅದ್ರಲ್ಲಿ ಎರಡು ಮಾತಿಲ್ಲ ಸರ್. ತುಂಬಾ ಚೆನ್ನಾಗಿ ಮಾತಾಡಿ ಸರ್, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಸೊ ಹೀಗೆ ಕರೆ ಮಾಡ್ತಾ ಇರಿ, ನಿಮ್ಮ ಹತ್ರ ಇರ್ತಕ್ಕಂಥ ಪಾಸಿಟಿವ್ ವೈಬ್ರೇಷನ್ಸ್ ನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ, ನಿಮ್ಮ ಅಕ್ಕಪಕ್ಕ ನಿಮ್ಮ
ಹಾಸ್ಟೆಲ್ ಮೇಟ್ಸ್ಗೆ ದಯವಿಟ್ಟು ಈ ರೀತಿ ದುಶ್ಚಟಗಳಿಂದ ದೂರ ಇರೋದಕ್ಕೆ ಸಜೆಷನ್ಸ್ ಕೊಡಿ ಅಂತ ಕೇಳ್ಕೊಳ್ತೀನಿ. ಸಾಧ್ಯವಾದರೆ ನೀವು ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳ ಒಂದು ವಾಟ್ಸಪ್ ವಿಡಿಯೋ ಮಾಡಿ ಅಥವಾ ಒಂದು ಫೋಟೋಸ್ ಇದ್ರೆ ನಮಗೆ ಶೇರ್ ಮಾಡಿ ಸರ್ ದಯಮಾಡಿ. ಹೌದು ಸರ್, ಮಾಡ್ತೀನಿ ಸರ್, ಮಾಡ್ತೀನಿ. ಸರ್ ಆಮೇಲೆ ನಂದೊಂದು ರಿಕ್ವೆಸ್ಟ್ ಇದೆ, ನಂದೊಂದು ಅಭಿಯಾನ ಇದೆ ವಿಶೇಷವಾಗಿ, ನನ್ನ ಪುಸ್ತಕ ಮಾರಾಟಕ್ಕಿಲ್ಲ ಅಂತ ಹೇಳಿ. ಯಾಕಂದ್ರೆ ನಿಮ್ಗೆ ಗೊತ್ತು, ಒಂದ್ಸರಿ ನಾವು ಹೋದ ವರ್ಷದ ಮುಗಿಸಿದ್ವಿ ಅಂದ್ರೆ ಆ ಪುಸ್ತಕಗಳನ್ನೆಲ್ಲ ಗುಜರಿಗೆ ಹಾಕ್ಬಿಡ್ತೀವಿ. ಅದ್ರ ಬದಲು ಅದನ್ನ ಯಾರಾದ್ರೂ ಹಾರ್ಡ್ಲಿ ಅಂದ್ರೆ 20-30 ರೂಪಾಯಿ ಬರ್ಬೋದು ಅಷ್ಟೇ ಪುಸ್ತಕಗಳು ಹಾಕಿದ್ರೆ. ಅದನ್ನೇ ನಾವು ಯಾರಿಗಾದ್ರೂ ಒಬ್ಬ ಬಡ ಮಕ್ಕಳಿಗೆ ಗಿಫ್ಟ್ ಹಾಕಿದ್ರೆ ಒಂದು ವರ್ಷ ಪೂರ್ತಿ ನಡೆದೋಗುತ್ತೆ ಸರ್. ಹೌದು ಸರ್, ಹೌದು ಸರ್, ಹಾಗೆ ಇದು ಒಳ್ಳೆ ಐಡಿಯಾ ಸರ್. ಯಾಕಂದ್ರೆ ಈಗ ಬುಕ್ಸ್ಗಳನ್ನ ಇರ್ತವೆ ಸರ್ ಮನೇಲಿ, ಎಲ್ಲೋ ಗಂಟು ಕಟ್ಟಿಟ್ಟಿರ್ತಾರೆ, ಮೂಲೆಯಲ್ಲಿ ಬಿಸಾಡಿರ್ತಾರೆ. ಅದನ್ನೇ ನೆಕ್ಸ್ಟ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ ಕೊಟ್ರು ಅಂದ್ರೆ ಚೆನ್ನಾಗತ್ತೆ ಸರ್, ಒಳ್ಳೆ ಇದಾಗುತ್ತೆ. ಗಿಫ್ಟ್ ಅಂತ ಕೊಟ್ಟರೆ ನಿಮ್ಮ ಹೆಸರು ನಾವು ಕೊನೆವರೆಗೂ ನೆನ್ಪಿಟ್ಕೊಂಡಿರ್ತಾರೆ. ಹೌದು ಸರ್, ಹೌದು ಸರ್. ಈಗ ಫೈನಾನ್ಷಿಯಲಿ ಫಿಟ್ ಇಲ್ಲಂತ ಹುಡುಗರಿಗೆ, ಅದು ತಗನಕ್ಕೆ ಶಕ್ತಿ ಇಲ್ಲಂತ ಹುಡುಗರಿಗೆ, ಓದ್ತಿರೋ ಹುಡುಗರಿಗೆ ತುಂಬಾ ಯೂಸ್ ಆಗುತ್ತೆ ಸರ್ ಅದು. ಎಸ್ ಸರ್, ಎಸ್ ಸರ್, ಖಂಡಿತ. ಆ ನಿಟ್ಟಿನಲ್ಲಿ ನೀವು ಕೂಡ ಯಾವ್ದಾದ್ರು ಬುಕ್ಸ್ ನ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ರಿಲೇಟಿವ್ ಯಾರಿಗೆ ಡೊನೇಟ್ ಆಗಿ ಕೊಟ್ಟರು ಕೂಡ ಅದೊಂದು ವಾಟ್ಸ್ಆಪ್ ಫೋಟೋ ನಮ್ಗೆ ಶೇರ್ ಮಾಡಿ, ನಿಮ್ಮ ಹೆಸರು ಹಾಕಿ ಡೀಟೇಲ್ಸ್ ಕಳಿಸಿ, ಅದನ್ನ ನಾವು ನಮ್ಮ V1 ವಾಹಿನಿಯಲ್ಲಿ ತೋರಿಸ್ತೀವಿ ಸರ್. ಇಲ್ಲ ಸರ್, ಆಬ್ವಿಯಸ್ಲಿ ಆತರ ಇದ್ರೆ ನಾನು ನಿಮಗೆ ವಾಟ್ಸ್ಆಪ್ ಮಾಡ್ತೀನಿ ಸರ್. ಪ್ಲೀಸ್ ಸರ್, ಪ್ಲೀಸ್. ಮತ್ತೆ ಅದನ್ನ ಎಲ್ರಿಗೂ ಹೇಳಿ ಕೂಡ ಸರ್, ಯಾಕಂದ್ರೆ ಒಳ್ಳೆ ವಿಚಾರ, ಒಳ್ಳೆ ವಿಚಾರಗಳನ್ನ ನಾವೆಲ್ಲರೂ ಶೇರ್ ಮಾಡ್ಕೊಳ್ಳೋಣ. ನಾವೇ ಕಲೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ ಸರ್. ಆತರ ಏನಾಯ್ತು ಅಂದ್ರೆ ನಾನೇ ಕಲೆಕ್ಟ್ ಮಾಡಿ ಇಟ್ಕೊಂಡು ಬೇಕಾದ್ರೆ ವಾಟ್ಸ್ಆಪ್ ಇದು ಮಾಡಿ ಬೇರೆ ಹುಡುಗರಿಗೆ ಇದು ಮಾಡಿ. ಖಂಡಿತ ಖಂಡಿತ ಮಾಡಿ ಸರ್, ಒಳ್ಳೆ ಕೆಲಸ. ಎಲ್ಲರೂ ಸೇರಿ ಒಂದು ಒಳ್ಳೆ ಸಮಾಜವನ್ನು ನಿರ್ಮಾಣ ಮಾಡೋಣ. ಹೌದು ಸರ್, ಈ ಎಲ್ಲರದು ಕೈ ಜೋಡಿಸ್ಬೇಕಾಗುತ್ತೆ ಸರ್, ಯಾಕಂದ್ರೆ ಒಬ್ಬರಿಂದ ಆಗಲ್ಲ ಸರ್. ಹೌದು ಸರ್, ಸೊಸೈಟಿ ನತ್ತಿದ್ದಾಗ ಪ್ರತಿಯೊಬ್ರು ಬೇಕಾಗುತ್ತೆ. ಎಸ್ ಎಸ್. ಆಮೇಲೆ ನೀವು ಹಾಸ್ಟೆಲ್ ಇದ್ದೀನಿ ಅಂತ ಹೇಳ್ತೀರಿ, ದಯವಿಟ್ಟು ಹುಷಾರಾಗಿರಿ ಸರ್. ಎಲ್ಲ ಕಡೆ ಡೆಂಗ್ಯೂ ಸ್ಪ್ರೆಡ್ ಆಗ್ತಾ ಇದೆ. ಸೊ ಎಲ್ಲೂ ಕೂಡ ನೀರು ನಿಲ್ದೇ ಹಾಗೆ ನೋಡ್ಕೊಳ್ಳಿ ಸರ್. ಹೌದು ಸರ್, ಹೌದು ಸರ್. ಮನೆ ಮುಂದೆ ರೂಮ್ ಮೇಟ್ಸ್ಗೆ ಮತ್ತೆ ನಿಮ್ಮ ಹಾಸ್ಟೆಲ್ ಮೇಟ್ಸ್ಗೆ ಎಲ್ಲರೂ ಕೂಡ ಒಂದು ಕ್ಲೀನ್ನೆಸ್ ಮೇಂಟೈನ್ ಮಾಡೋದಕ್ಕೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಸರ್. ಹೇಳ್ತೀನಿ ಸರ್. ಆಲ್ಮೋಸ್ಟ್ ಅಲ್ಲಿ ನನ್ನ ಸರೌಂಡಿಂಗ್ ಅಲ್ಲಿ ನಾನು ನೋಡಿದಾಗ ನಮ್ಮ ಹಾಸ್ಟೆಲ್ ಸ್ಟೂಡೆಂಟ್ಸ್ ಗಳು ತುಂಬಾ ಡಿಸೆಂಟ್ ಆಗಿದ್ದಾರೆ ಸರ್. ಆಮೇಲೆ ಎಲ್ಲ ಶಿಸ್ತು ಡಿಸಿಪ್ಲಿನ್ ಇದ್ ಮಾಡ್ತಾರೆ. ಅವ್ರಿಗೆ ಅದೊಂದು ಚೆನ್ನಾಗಿದೆ ಸರ್ ನಮ್ಮ ಹಾಸ್ಟೆಲ್, ಜಯದೇವ್ ಹಾಸ್ಟೆಲ್ ಅಲ್ಲಿ. ಎಕ್ಸಲೆಂಟ್ ಸರ್, ಎಕ್ಸಲೆಂಟ್. ತುಂಬಾ ಶಿಸ್ತಿನ ಹುಡುಗರೇ ಜಾಸ್ತಿ ಇದಾರೆ ಸರ್. ಎಲ್ಲೋ ಒಬ್ರು ಇರ್ತೀವಿ ಸರ್, ಅವ್ರಿಗೆ ತಿದ್ದಿ ಬುದ್ಧಿ ಹೇಳ್ತಿರ್ತೀವಿ. ಆಲ್ಮೋಸ್ಟ್ ಅಲ್ಲಿ 90% ಹುಡುಗರು ಹೇಳಿದ ಮಾತು ಕೇಳ್ತವೆ. ಅದು ಡಿಸಿಪ್ಲಿನ್ ಆಗಿರ್ಬೋದು, ಒಂದು ಶಿಸ್ತಾಗಿರ್ಬೋದು, ಒಂದು ಪ್ರೇಯರ್ ಅಲ್ಲಿ ಊಟಕ್ಕೆ ಹೋದಾಗ ಆಗಿರ್ಬೋದು, ತುಂಬಾ ಡಿಸಿಪ್ಲಿನ್ ಆಗಿರ್ತಾರೆ ಸರ್. ಅದೊಂದು ತುಂಬಾ ಚೆನ್ನಾಗಿ, ತುಂಬಾ ಖುಷಿ ಆಗುತ್ತೆ ಸರ್. ಅಥವಾ ಒಂದು ಪಾಸಿಟಿವ್ ವೈಬ್ರೇಷನ್ ಇದ್ರೆ ಅದ್ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ ಸರ್. ಹೌದು ಸರ್, ಹೌದು ಸರ್. ಅಲ್ಲಿ ಆ ವಾತಾವರಣ ನೋಡಿ ಸರ್, ಪೇರೆಂಟ್ಸ್ ಗಳು ನನ್ನ ಮಗನ್ ಇಲ್ಲೇ ಬಿಟ್ಟು ಹೋಗ್ಬೇಕು ಹಾಸ್ಟೆಲ್ ಅಲ್ಲಿ ಓದಕ್ಕೆ ಅಂತ ಎಷ್ಟೋ ಜನ ಅನ್ಕೊಂಡಿದ್ದಾರೆ ಸರ್. ಎಸ್ ಎಸ್ ಎಸ್, ಖಂಡಿತ ಸರ್, ಖಂಡಿತ. ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಹೀಗೆ ಕರೆ ಮಾಡ್ತಾರೆ ಸರ್. ನಿಮ್ ಜೊತೆಗೆ ಮಾತಾಡಿ ನನಗೆ ತುಂಬಾ ಖುಷಿ ಆಯ್ತು ಸರ್, ಲೈನ್ ಕನೆಕ್ಟ್ ಆಗಿದ್ದಕ್ಕೆ. ಎಸ್ ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ಸ್ ಮೈ ಪ್ಲೇಸರ್. ಥ್ಯಾಂಕ್ ಯು ಸರ್. ಶುಭ ದಿನ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಒಬ್ಬ ಯೂತ್ ಜೊತೆ ಮಾತಾಡಿ ನನಗೂ ಪರ್ಸ್ನಲಿ ತುಂಬ ಖುಷಿ ಆಯಿತು. ಯಾಕೆಂದರೆ ಅವರು ತಮ್ಮ ಮನದಾಳದ ಮಾತುಗಳನ್ನ ಹಂಚ್ಕೊಳ್ತಾ ಇದ್ರು. ಇವತ್ತಿನ ಯೂತ್ಸ್ ದಾರಿ ತಪ್ಪಬಾರ್ದು ಅಂತ ಹೇಳಿ. ಸೊ ಎಸ್, ಇದು ನಿಜ ಕೂಡ. ಇನ್ನೊಂದು ಕಾಲ್ ಬರ್ತಿದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ಮೇಡಮ್, ಯಾರಿದು? ಸರ್ ನಾವು ಟಿಡಿ ಬಡಾವಣೆಯಿಂದ ನಾಗಮ್ಮ ಅಂತ. ನಾಗಮ್ಮ ಅವರು? ಹೌದು ಸರ್. ಹೇಳಿ ಮೇಡಮ್, ಯಾರಿಗಾರ ಶುಭಾಶಯ ತಿಳಿಸ್ಲಿಕ್ಕಿದೆಯಾ? ಹೌದು ಸರ್. ಹೇಳಿ ಹೇಳಿ, ಯಾರಿಗೆ ಮೇಡಮ್? ನಮ್ಮ ಮಗಂಗೆ ಸರ್ ಇವತ್ತು ಒಂದು ಹುಟ್ಟಿದ ಹಬ್ಬ ಇದೆ. ಓಕೆ, ಅವ್ರ ಹೆಸರು? ಯಶವಂತ್ ಕುಮಾರ್ ಅಂತ ಸರ್. ನೀವೇ ಮೊದಲು ವಿಶ್ ಮಾಡ್ಬಿಡಿ ಮೇಡಮ್ ನಿಮ್ಮ ಮಗನಿಗೆ. ಹ್ಞೂ ಸರ್, ಹ್ಯಾಪಿ ಬರ್ತ್ಡೇ ಯಶವಂತ್. ಓಕೆ, ಸೂಪರ್. ಎಷ್ಟನೇ ವರ್ಷದ್ದು ಮೇಡಮ್ ಇದು? ಸರ್ ಇದು 13ನೇ ವರ್ಷದ ಬರ್ತಡೆ ಒಂದು. ಓಕೆ, ಏನು ಓದ್ತಾ ಇದ್ದಾರೆ ಯಶವಂತ್ ಅವರು? ಸರ್ ಇವಾಗ 8th. ಓಕೆ, ನಮ್ಮ V1 ವಾಹಿನಿಯ ಸಮಸ್ತ ವೀಕ್ಷಕರ ಮತ್ತು ತಂತ್ರಜ್ಞಾನ ಪರವಾಗಿ ನಿಮ್ಮ ಮಗ ಯಶವಂತ್ ಅವರಿಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಇವತ್ತು ಏನಾದ್ರು ಸ್ಪೆಷಲ್ ಮಾಡಿದಿರಿ ಟ್ರೀಟ್ ನಿಮಗೋಸ್ಕರ? ಹೌದು ಸರ್, ಇವತ್ತು ಪಾಯಸ ಅನ್ನ ಸಾರು ಮಾಡ್ತಾ ಇದೀವಿ. ಓಕೆ ಓಕೆ, ನಾವು ಎಷ್ಟೊತ್ತಿಗೆ ಬರ್ಬೇಕು ಮೇಡಮ್ ಹಾಗಾದ್ರೆ ಊಟಕ್ಕೆ? ಸರ್ ಬನ್ನಿ ಸರ್, ಈಗಲೇ ಬನ್ನಿ. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಖಂಡಿತ ಬರ್ತೀವಿ. ಸೊ ಸಾಧ್ಯವಾದ್ರೆ ನಿಮ್ಮ ಮಗನ ಕೈಯಲ್ಲಿ ಯಾರಿಗಾದ್ರೂ ಒಬ್ರಿಗೆ ಹೆಲ್ಪ್ ಮಾಡ್ಸೋಕೆ ಟ್ರೈ ಮಾಡಿ. ಒಂದ್ ಸಣ್ಣ ಪುಸ್ತಕ ಕೊಡೋದ್ರ ಮೂಲಕ, ಒಂದ್ ಸಣ್ಣ ಪೆನ್ ಕೊಡೋದ್ರ ಮೂಲಕನೋ. ಸೊ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಈಗ ಎಲ್ಲರೂ ಕೊಳ್ಳೋ ಪರಿಸ್ಥಿತಿ ಇರೋದಿಲ್ವಾ, ಅಂತ ಹೆಲ್ಪ್ ಮಾಡಿಸಿ ಮೇಡಮ್. ಯಾವ ಮಕ್ಕಳಿಗೆ ಅವಶ್ಯಕತೆ ಇದೆ ಅಂತ ಮಕ್ಕಳಿಗೆ ಒಂದು ಪುಸ್ತಕನೋ ಪೆನ್ನೋ ಕೊಡಿಸ್ಬಿಟ್ಟು ನಿಮ್ಮ ಮಗನ ಕಡೆಯಿಂದ ಹೆಲ್ಪ್ ಮಾಡಿಸಿ ಅಂತ ಹೇಳಿದೆ. ಹ್ಞೂ ಸರ್, ಹ್ಞೂ ಸರ್. ಅದೇ ಗವರ್ಮೆಂಟ್ ಸ್ಕೂಲ್ಗಳಲ್ಲಿ ಕೊಡ್ಬೇಕು ಅಂತ ಅನ್ಕೊಂಡಿದೀವಿ ಸರ್. ಕೊಡ್ಸಿ ಮೇಡಮ್. ಅದು ಕೊಟ್ಟಿರತಕ್ಕಂಥದ್ದು ಒಂದ್ ಸ್ವಲ್ಪ ಫೋಟೋಸ್ ತಗೊಂಡು ನಮಗೆ ಶೇರ್ ಮಾಡಿ. ನಾವು ನಾಳೆ ಅದನ್ನ ಟಿವಿಲಿ ಕೂಡ ಪ್ರಸಾರ ಮಾಡ್ತೀವಿ. ಸರಿ ಸರ್, ಹಂಗೆ ಒಳ್ಳೇದಾಗ್ಲಿ ಮೇಡಮ್. ಸೊ ನಿಮ್ಮ ಮಗನಿಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದೀನಿ ಮತ್ತೊಮ್ಮೆ. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಒಂದಷ್ಟು ದಾವಣಗೆರೆ ಸುತ್ತಮುತ್ತಲ ಇರತಕ್ಕಂಥ ವಿಚಾರಗಳನ್ನ ಹೇಳಲಿಕ್ಕಿದೆ. ಅದ್ರ ಜೊತೆಗೆ ನಾವು ಹಿಂದುತ್ವದಲ್ಲಿ ತುಂಬ ನಂಬಿಕೆ ಇಟ್ಟಿರ್ತಕ್ಕಂಥವ್ರು ಹಿಂದೂಗಳು, ದೇವರಲ್ಲಿ ತುಂಬ ನಂಬಿಕೆ ಇಟ್ಕೊಂಡಿರ್ತೀವಿ. ನಾವು ಒಬ್ಬ ಡಾಕ್ಟರ್ ಆಗಿರ್ತಕ್ಕಂಥವ್ರು ಸ್ಟೆಥೋಸ್ಕೋಪ್ ಇಟ್ಕೊಂಡು ಒಬ್ಬ ಮನುಷ್ಯ ಬದುಕಿದಾನೋ ಇಲ್ವೋ ಅಂಥೇಳಿ ಅವನ ಹೃದಯ ಬಡಿತವನ್ನು ಚೆಕ್ ಮಾಡ್ತಾರೆ. ಅದೇ ರೀತಿ
ನಾವು ಬೇರೆ ಇನ್ಯಾವುದನ್ನು ಚೆಕ್ ಮಾಡಿದ್ರು ಕೂಡ ಗೋಡೆಗೆ ಅಥವಾ ಗೊಂಬೆಗಳಿಗೆ ಹೋಗ್ಬಿಟ್ಟು ಚೆಕ್ ಮಾಡಿಬಿಟ್ರೆ ನಮಗೆಲ್ಲೂ ಹಾರ್ಟ್ ಬೀಟ್ ಕೇಳಲ್ಲ. ಆದರೆ ಪ್ರಪಂಚದಲ್ಲಿನೇ ಮತ್ತೆ ಹೇಳ್ತಾ ಇದ್ದೀನಿ, ಪ್ರಪಂಚದಲ್ಲಿ ಏಕೈಕ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಇಂದಿಗೂ ಕೂಡ ಸ್ವತಃ MD ಡಾಕ್ಟ್ರೇ ಹೋಗ್ಬಿಟ್ಟು ಕಿವಿಯಲ್ಲಿ ಇದನ್ನಿಟ್ಕೊಂಡು ಕೈಯಲ್ಲಿ ಸೆತಸ್ಕೋಪ್ ಇಟ್ಕೊಂಡ್ಬಿಟ್ಟು ಚೆಕ್ ಮಾಡ್ತಾರೆ ಆ ಹಾರ್ಟ್ ಬೀಟ್ ಬರ್ತಾ ಇದೆಯಾ ಇಲ್ವಾ ಅಂತೇಳಿ. ಇದು ಪುರಿ ಜಗನ್ನಾಥ ದೇವಾಲಯದಲ್ಲಿ ನಡೀತಕ್ಕಂಥ ತುಂಬ ಅಚ್ಚರಿಯ ಘಟನೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇದು ನಿಮಗೆಲ್ಲ ಗೂಗಲಲ್ಲಿ ಸಿಗುತ್ತೆ, ವೆಬ್ಸೈಟಲ್ಲಿ ಸಿಗುತ್ತೆ, ನೀವು ಇದನ್ನು ನೋಡ್ಬೋದು, ಖಂಡಿತ ಸಾಕ್ಷೀಕರಿಸ್ಬೋದು. ಪ್ರಪಂಚದ ಏಕೈಕ ದೇವಾಲಯ ಪುರಿ ಜಗನ್ನಾಥ ದೇವಾಲಯದಲ್ಲಿ ಮಾತ್ರ ಇದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಸೊ ನಾವು ಹೆಮ್ಮೆಯಿಂದ ಹೇಳ್ಕೊಬೋದು, ನಾವು ಹಿಂದೂಗಳು ನಮ್ಮ ದೇವರು ಭಗವಂತ ಜೀವಂತವಾಗಿದ್ದಾನೆ, ಅವನಿಗೂ ಕೂಡ ಹಾರ್ಟ್ ಬೀಟ್ ಇದೆ. ಇದನ್ನು ಯಾರು ಬೇಕಾದರೂ ಪರೀಕ್ಷೆ ಮಾಡ್ಬೋದು, ಯಾರು ಬೇಕಾದರೂ ಕೇಳಿಸ್ಕೋಬೋದು. ಅಂಥ ಅದ್ಭುತವಾಗಿರ್ತಕ್ಕಂಥ ಸತ್ಯ. ಸಾಧ್ಯವಾದರೆ ಆ ಫೋಟೋನ ಕೂಡ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ನಮ್ಮ TV ವಾಹಿನಿ ಮೂಲಕ ಪ್ರಸಾರ ಮಾಡೋದಕ್ಕೆ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಬ್ಬ ಡಾಕ್ಟರ್ ಕ್ಲೀನಾಗಿ ಆ ಸ್ಟೆಥೋಸ್ಕೋಪ್ ಮೂಲಕ ಅದನ್ನು ವೈದ್ಯರು ಪರೀಕ್ಷೆ ಮಾಡ್ತಾ ಇದ್ದಾರೆ. ಪುರಿ ಜಗನ್ನಾಥನ ಹೃದಯದ ಹತ್ರ ಇಟ್ಕೊಂಡು ಅವನ ಹಾರ್ಟ್ ಬೀಟ್ನ ಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ ಹಿಂದುತ್ವ ಕಣ್ರಿ, ಖುಷಿ ಆಗುತ್ತೆ ನಿಜಕ್ಕೂ. ಸೊ ಒನ್ಸ್ ಅಗೇನ್ ಬೇರೆ ವಿಚಾರ ಬಗ್ಗೆ ಹೇಳಲೇಬೇಕು. ನೇಪಾಳದ ಕಠ್ಮಂಡುವಿನಲ್ಲಿ ಭಾರೀ ಭೂಕುಸಿತ ಆಗಿದೆ, 63 ಜನ ನಾಪತ್ತೆಯಾಗಿದ್ದಾರೆ. ಸೊ ಯಾರೆಲ್ಲ ಪ್ರವಾಸಕ್ಕೆ ಹೋಗ್ತೀರಿ ದಯಮಾಡಿ ಹುಷಾರಾಗಿರಿ. ಅದ್ರ ಜೊತೆಗೆ ಇನ್ನೊಂದು ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕಿದೆ. ಯಾರೆಲ್ಲ ಶಿಕ್ಷಕರು ಟ್ರೈನಿಂಗನ್ನು ಮುಗಿಸಿದ್ರಿ, ಟೀಚಿಂಗ್ ಪ್ರೊಫೆಷನ್ನ ಆಯ್ಕೆ ಮಾಡ್ಕೊಂಡಿದ್ರಿ, ಶಿಕ್ಷಕರಾಗಿ ತಮ್ಮ ಭವಿಷ್ಯನ ರೂಪಿಸ್ಕೋಬೇಕು ಅಂತಿರ್ತಕ್ಕಂಥವ್ರಿಗೆ ಗುಡ್ ನ್ಯೂಸ್. ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರು ಒಂದು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ, ಶೀಘ್ರದಲ್ಲಿ 10,000 ಶಿಕ್ಷಕರ ನೇಮಕಾತಿ ಆಗತ್ತೆ ಅಂಥೇಳಿ. ಸೊ ಇಟ್ಸ್ ವೆರಿ ಗುಡ್ ನ್ಯೂಸ್. ದೋಸ್ ಆರ್ ವೇಟಿಂಗ್ ಫಾರ್ ದ ಟೀಚಿಂಗ್ ಪೋಸ್ಟ್, ಒಳ್ಳೆಯದಾಗಲಿ. ಮತ್ತೊಂದು ಬೇಸರದ ವಿಚಾರ ನಮ್ಮ ಹಾವೇರಿ ಜಿಲ್ಲೆದು, ಡೆತ್ ನೋಟು ಬರೆದಿಟ್ಬಿಟ್ಟು ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ತುಂಬ ಬೇಜಾರಾಗತ್ತೆ ರೀ. ಇದನ್ನು ಹೇಳಬೇಕು ಅಂದರೆ ನನಗೆ ಬೇಜಾರಾಗುತ್ತೆ. ಅದು ಏನಕ್ಕೆ ಈ ಥರ ಕೆಟ್ಟ ನಿರ್ಧಾರಗಳಿಗೆ ಅದರಲ್ಲಿ ನಮ್ಮ ಯೂತ್ಸ್ ಹೋಗ್ತಾ ಇದ್ದಾರೆ ಅಂತ ಅರ್ಥ ಆಗಲ್ಲ. ಕನಿಷ್ಠ ಪಕ್ಷ ದಿವಸಕ್ಕೆ 1-2 ಅಂತೂ ಇಂಥ ಬ್ಯಾಡ್ ನ್ಯೂಸ್ ನನ್ನ ಪಾಲಿಗೆ ಇದ್ದೇ ಇರುತ್ತೆ. ಹೇಳೋದಕ್ಕೂ ಬೇಸರ ಆಗುತ್ತೆ. ಬಟ್ ದಯವಿಟ್ಟು ಪೇರೆಂಟ್ಸ್ ಮುಂಜಾಗ್ರತೆ ವಹಿಸಲಿ. ಅವ್ರ ಮಕ್ಕಳ ಕಡೆ ದಿನದಲ್ಲಿ 10 ನಿಮಿಷ ಅಥವಾ ವಾರಕ್ಕೆ ಒಂದು ಅರ್ಧ ಗಂಟೆನಾರು ಕೂತ್ಕೊಂಡು ಪೇರೆಂಟ್ಸ್ ನೀವು ನಿಮ್ಮ ಮಕ್ಕಳ ಜೊತೆ ಮಾತಾಡಿ ಅನ್ನೋ ಕಾರಣಕ್ಕೆ ಈ ವಿಚಾರಗಳನ್ನ ನಾನು ಪದೇ ಹೇಳಿ. ಇಂಧನ ಸಚಿವರಾಗಿರ್ತಕ್ಕಂಥ ಜಾರ್ಜ್ ಅವರು ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. 2,000 ಲೈನ್ಮನ್ಗಳ ಹುದ್ದೆಗಳಿಗೆ 15 ದಿನದಲ್ಲಿ ಅಧಿಸೂಚನೆ ಹೊರಡಿಸ್ತೀವಿ ಅಂತೇಳಿ. ಸೊ ಯಾರೆಲ್ಲ ಇದರ ನಿರೀಕ್ಷೆಯಲ್ಲಿದ್ದೀರಿ ಅವ್ರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ. ಆದಷ್ಟು ಬೇಗ ಆ ವೆಬ್ಸೈಟನ್ನು ನೋಡ್ತಾ ಇರಿ. ಅದರ ಜೊತೆಗೆ ದಯವಿಟ್ಟು ಮಕ್ಕಳನ್ನ ಹೊರಗಡೆ ಬಿಡುವಾಗ ಹುಷಾರಾಗಿರಿ. ಯಾಕೆಂದರೆ ರಾಯಚೂರಿನಿಂದ ಒಂದು ಶಾಕಿಂಗ್ ನ್ಯೂಸ್ ಬರ್ತಾ ಇದೆ. ಅಲ್ಲಿ ಒಂದು ನಾಯಿ 3-4 ಜನ ಮಕ್ಕಳಿಗೆ ಹುಚ್ಚು ಹಿಡಿದಿರ್ತಕ್ಕಂಥ ನಾಯಿ ಕಚ್ಚಿದೆ. ಸೊ ಆ ಮಕ್ಕಳ ಸ್ಥಿತಿ ಗಂಭೀರವಾಗಿದೆ. ದಯವಿಟ್ಟು ಮಕ್ಕಳನ್ನ ಎಲ್ಲಂದ್ರಲ್ಲಿ ಹೊರಗಡೆ ಆಟಾಡುವಾಗ ಬಿಡುವಾಗ ಹುಷಾರಾಗಿರಿ. ಯಾಕೆಂದರೆ ನಾವು ಮಕ್ಕಳ ಕೈಲಿ ಏನಾದರೂ ಒಂದು ವಸ್ತು ಕೊಟ್ಟಿರ್ತೀವಿ, ಆ ವಸ್ತು ತಿನ್ನೋದು ಅಂದ್ಕೊಂಡ್ಬಿಟ್ಟು ನಾಯಿ ಬಂದು ಅಟ್ಯಾಕ್ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಹುಷಾರಾಗಿರಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಮಕ್ಕಳನ್ನು ಬಿಡಬೇಡಿ ಎಲ್ಲೂ ಒಬ್ಬಂಟಿಯಾಗಿ. ನಿನ್ನೆ ಒಂದೇ ದಿವಸ ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ 293 ಜನರಿಗೆ ಈ ಒಂದು ಡೆಂಗಿ ಜ್ವರದ ಸೋಂಕು ಕಾಣಿಸ್ಕೊಂಡಿದೆ. ಸೊ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥವ್ರು ಅಂತ ನಾನು ಹೇಳ್ತಾ ಇದ್ದೀನಿ. ವೀಕೆಂಡ್ ಇರೋದ್ರಿಂದ ಪ್ರವಾಸಕ್ಕೆ ಹೋಗಿ ತುಂಬ ಜನ ರೆಡಿ ಆಗ್ತಿರ್ತೀರಿ, ದಯವಿಟ್ಟು ಹುಷಾರಾಗಿರಿ. ಬಿಕಾಸ್ ಕೆಲವೊಂದು ಕಡೆ ಪ್ರವಾಸಿಗರಿಗೆ ನಿರ್ಬಂಧನ ಹೇರಿದೆ. ಪ್ರಸಿದ್ಧ ವಿಭೂತಿ ಫಾಲ್ಸ್ಗೆ ಈಗ ಆಲ್ರೆಡಿ ನೋ ಎಂಟ್ರಿ ಬೋರ್ಡನ್ನು ಹಾಕಿದ್ದಾರೆ. ಅಂಕೋಲಾದಲ್ಲಿರ್ತಕ್ಕಂಥ ವಿಭೂತಿ ಫಾಲ್ಸ್ಗೆ ನೋ ಎಂಟ್ರಿ ಕೊಟ್ಟಿದ್ದಾರೆ. ಅದೇ ರೀತಿ ಸಕಲೇಶ್ಪುರಕ್ಕೆ ಯಾರೆಲ್ಲ ಟ್ರೆಕ್ಕಿಂಗ್ ಹೋಗಬೇಕು ಅಂತ ಇದ್ದೀರಿ ಅಲ್ಲೂ ಕೂಡ ನೋ ಎಂಟ್ರಿ ಇದೆ. ಅರಣ್ಯ ಇಲಾಖೆ ನೋ ಎಂಟ್ರಿ ಬೋರ್ಡ್ ಹಾಕಿದೆ. ದಯವಿಟ್ಟು ಮತ್ತೊಮ್ಮೆ ಚೆಕ್ ಮಾಡಿಕೊಂಡು ಹೊರಡಿ ಯಾರೆಲ್ಲ ಹೊರಡಬೇಕು ಅಂತಿದ್ದೀರಿ ಅಂತ. ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ಗುಡ್ ನ್ಯೂಸ್ ಮತ್ತೊಂದು ಶಾಕಿಂಗ್ ನ್ಯೂಸ್ ಇದೆ. ಅದೇನು ಅಂದರೆ 4 ದಶಕಗಳ ನಂತರ ನಮ್ಮ ವಿಶ್ವಪ್ರಸಿದ್ಧವಾಗಿರ್ತಕ್ಕಂಥ ಪುರಿ ಜಗನ್ನಾಥ ದೇವಾಲಯದ ಒಂದು ಆಭರಣವನ್ನು ಹೊರ ತೆಗಿತಾ ಇದ್ದಾರೆ. 1985ರಲ್ಲಿ ಇದು ಕೊನೆಯ ಬಾರಿ ತೆಗೆದಿದ್ದಂಥದ್ದು, ಈಗ ಮತ್ತೆ ತೆಗಿತಾ ಇದ್ದಾರೆ. ಇದರಲ್ಲಿ ಸರಿಸುಮಾರು 12,500 ರತ್ನಖಚಿತ ಚಿನ್ನಾಭರಣಗಳು ಇದೆ ಅಂತ ಹೇಳಿದ್ದಾರೆ. 22,000 ತುಂಡು ಬೆಳ್ಳಿ ಇದೆ ಅಂತ ಹೇಳಿದ್ದಾರೆ. ಇದನ್ನು ಎಲ್ಲದನ್ನು ಮಾರಾಟ ಮಾಡಿದ್ರೆ ಸಂಪೂರ್ಣ ನಮ್ಮ ಭಾರತ ದೇಶಕ್ಕೆ 2 ವರ್ಷಗಳ ಕಾಲ ಉಚಿತವಾಗಿ ಊಟ ಹಾಕ್ಬೋದಂತೆ. ಯಪ್ಪ, ಇನ್ನು ಎಷ್ಟು ಇರಬೇಕ್ರಿ ಇದು? ಒಂದ್ಸರಿ ಯೋಚನೆ ಮಾಡಿ. 145 ಕೋಟಿ ಜನರಿಗೆ 2 ವರ್ಷಗಳ ಕಾಲ ಉಚಿತವಾಗಿ ಊಟ ಹಾಕ್ಬೋದು ಅಂದರೆ ನಮ್ಮ ಭಾರತ ದೇಶದ ದೇವಸ್ಥಾನಗಳು ಅದೆಷ್ಟು ಶ್ರೀಮಂತವಾಗಿರಬೇಕು. ಸೊ ರಿಯಲಿ ಪ್ರೌಡ್ ಆಫ್ ಅವರ್ ಹಿಂದೂ ಟೆಂಪಲ್ಸ್. ಇನ್ನೊಂದು ಶಾಕಿಂಗ್ ನ್ಯೂಸ್, ಜಿಯೋಗೆ ಮತ್ತು ಏರ್ಟೆಲ್ಗೆ BSNLನಿಂದ ಹೊಸ ಭರ್ಜರಿ ಪ್ಲಾನ್ನ ಬಿಡುಗಡೆ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ ಟಾಟಾದವರು BSNL ಜೊತೆ ಟೈಪ್ ಮಾಡಿರ್ತಕ್ಕಂಥ ಪ್ರೈಸಸ್ ಎಲ್ಲ ತುಂಬ ಕಡಿಮೆ ಆಗಿದೆ. 13 ತಿಂಗಳ ವ್ಯಾಲಿಡಿಟಿಗೆ ಕೇವಲ 2,400 ರೂಪಾಯಿ ಇವರು BSNL ಚಾರ್ಜ್ ಮಾಡ್ತಾಯಿದ್ದಾರೆ. ಸಾಕಷ್ಟು ಕಡೆ ಅವರು ಟವರ್ಗಳನ್ನು ಕೂಡ ಫಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಬ್ಯೂಟಿಫುಲ್ಲಾಗಿ ಅವರ ಒಂದು ಕವರೇಜ್ ಬರ್ತಾ ಇದೆ.
ಒಂದು ತಿಂಗಳಿಗೆ ನೀವು ಖರ್ಚು ಮಾಡಬೇಕಾಗಿರ್ತಕ್ಕಂಥದ್ದು ಕೇವಲ 180 ರುಪೀಸ್, ಹಾರ್ಡ್ಲಿ ಒಂದು ದಿವಸಕ್ಕೆ 3 ರೂಪಾಯಿ ಖರ್ಚಾಗುತ್ತೆ. ಅದೇ ನೀವು ಬೇರೆ ಯಾವುದೇ ಪ್ಲಾನ್ಸ್ ತೊಗೊಂಡ್ರು ಕೂಡ ಅದು ತುಂಬ ಎಕ್ಸ್ಪೆನ್ಸಿವ್ ಆಗಿದೆ, ತುಂಬ ಕಾಸ್ಟ್ಲಿ ಆಗಿರ್ತಕ್ಕಂಥದ್ದು. ಅದ್ರ ಬಗ್ಗೆನೂ ಕೂಡ ನೀವು ವೆಬ್ಸೈಟ್ನಲ್ಲಿ ಚೆಕ್ ಮಾಡ್ಕೊಳ್ಳಿ ಅಂತ ನಾನು ಈ ಸಂದರ್ಭಗಳಲ್ಲಿ ಹೇಳ್ತಾ ಇದ್ದೀನಿ. ಅದ್ಭುತವಾಗಿರ್ತಕ್ಕಂಥ ನೆಟ್ ಪ್ಲ್ಯಾನ್ಗಳನ್ನು ಕೂಡ ಅವರು ಲಾಂಚ್ ಮಾಡಿದ್ದಾರೆ. ಬೇರೆ ಎಲ್ಲ ನೀವು 3 ತಿಂಗಳದ್ದು ಅಥವಾ 84 ಡೇಸ್ದು BSNL ಅಥವಾ ಏರ್ಟೆಲ್, BSNL ಹೊರತುಪಡಿಸಿ ಏರ್ಟೆಲ್ ಅಥವಾ ವೋಡಾಫೋನ್ ನೀವು ಯಾವುದೇ ತೊಗೊಂಡ್ರು 800 ಇಂದ 900 ರೂಪಾಯಿ ಇವಾಗ ಚಾರ್ಜ್ ಆಗ್ತಾ ಇದೆ. ಬಟ್ ನೀವು BSNLದು ಕೇವಲ 599ಗೆ 84 ಡೇಸ್ದು 3 GB ಡಾಟಾ ಪ್ಲಾನನ್ನು ಲಾಂಚ್ ಮಾಡಿದ್ದಾರೆ. ಇದು ನಿಜಕ್ಕೂ ಪ್ರೈಸ್ ಬ್ಯಾರಿಯರ್ನಲ್ಲಿ ಆಲ್ಮೋಸ್ಟ್ 300 to 400 ರುಪೀಸ್ ಡಿಫ್ರೆನ್ಸ್ ಆಗುತ್ತೆ ಏರ್ಟೆಲ್ ಮತ್ತು ವೋಡಾಫೋನ್ ಮತ್ತು BSNLಗೆ ಕಂಪೇರ್ ಮಾಡಿದ್ರೆ. ಇದು ಗುಡ್ ನ್ಯೂಸ್. ಒಳ್ಳೆ ಕವರೇಜನ್ನು ಕೊಟ್ಟರೆ ಖಂಡಿತ BSNL ಮತ್ತೆ ಲೈಮ್ ಲೈಟಿಗೆ ಬರೋದ್ರಲ್ಲಿ ಯಾವುದೇ ರೀತಿಯ ಒಂದು ಅನುಮಾನ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ಅಂದರೆ, ನಮ್ಮ ಒಂದು ಮಕ್ಕಳು ಮೂತ್ರ ವಿಸರ್ಜನೆ ಮಾಡುವಾಗ ದಯವಿಟ್ಟು ಕರೆಂಟ್ ಬೇಲಿ ಇರ್ತಕ್ಕಂಥ, ತಂತಿ ಬೇಲಿ ಇರ್ತಕ್ಕಂಥ ಸ್ಥಳಗಳಿಗೆ ಹೋಗದಿರಾಗಿ ನೋಡ್ಕೊಳ್ಳಿ. ಏಕೆಂದರೆ 19 ವರ್ಷದ ಕಾರ್ತಿಕ್ ಅಂತಕ್ಕಂಥ ಹುಡುಗ ಮೂತ್ರ ಮಾಡುವಾಗ ಆ ತಂತಿ ಮೇಲೆ ಅವರು IBX ಬೇಲಿ ಮೇಲೆ ಮೂತ್ರವನ್ನು ಮಾಡಿದ್ದಾರೆ. ಅಲ್ಲಿ ಇರ್ತಕ್ಕಂಥ ಕರೆಂಟ್ ಪಾಸ್ ಆಗಿ ಈ ಹುಡುಗ ಆನ್ ದ ಸ್ಪಾಟ್ ಡೆತ್ ಆಗಿದ್ದಾರೆ. ಸೊ ದಯವಿಟ್ಟು ಹುಷಾರಾಗಿರಿ. ಇವತ್ತು ಮಳೆಗಾಲ ಆಗಿರೋದ್ರಿಂದ ಎಲ್ಲೆಂದರಲ್ಲಿ ಕರೆಂಟ್ ವೈರ್ಗಳು ತುಂಡಾಗಿ ಬಿದ್ದಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದನ್ನು ದಾಟೋದಾಗಲಿ, ಅದನ್ನು ಮುಟ್ಟೋದಾಗಲಿ, ಅದರ ಮೇಲೆ ಮೂತ್ರ ಮಾಡ್ತಕ್ಕಂಥದ್ದಾಗಲಿ ದಯವಿಟ್ಟು ಮಾಡೋದು ಬೇಡ. ಹುಷಾರಾಗಿರಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ತುಂಬ ನಿರೀಕ್ಷೆ ಇರತಕ್ಕಂಥ ನಮ್ಮ 16ನೇ ವಿಧಾನಸಭೆಯ ಮುಂಗಾರು ಅಧಿವೇಶನ ಇದೇ ಜುಲೈ 15ರಿಂದ 26 ದಿನಗಳ ಕಾಲ ನಡೀತಾ ಇದೆ. ಒಟ್ಟು 9 ದಿನಗಳ ಕಾಲ ಇದು ನಡೀತಾ ಇದೆ ಅಂಥೇಳಿ ವಿಧಾನ ಪರಿಷತ್ ಸಭಾಪತಿಗಳಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿ ಮತ್ತು UT ಖಾದರ್ ಅವರು ಜಂಟಿ ಅಧಿವೇಶನದಲ್ಲಿ ತಿಳಿಸಿದ್ದಾರೆ. ಸೊ ಒಂದು ಒಳ್ಳೆಯ ಚರ್ಚೆಗಳು ಆಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಅಥವಾ ಬ್ಯಾಡ್ ನ್ಯೂಸ್ ಅಂತ ಹೇಳಬೇಕು ಗೊತ್ತಿಲ್ಲ, ಇದು ಇನ್ನೂ ಅಧಿಕೃತವಾಗಿ ಬರಬೇಕಿದೆ. ಆದರೂ ಕೂಡ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇದು ಅಧಿಕೃತ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಭಾರತ ಈಗ 1ನೇ ಸ್ಥಾನಕ್ಕೆ ಹೋಗಿದೆ. ಯಾವುದರಲ್ಲಿ ಅಂದರೆ ಜನಸಂಖ್ಯೆಯಲ್ಲಿ. ಸೊ ಈಗ ಪ್ರಸ್ತುತ 144,17,19,852 ಇದು ನಮ್ಮ ಭಾರತದ ಜನಸಂಖ್ಯೆ ಅಂತೆ. ಚೀನಾ ಒಂದು ನಾವು ಹಿಂದಕ್ಕಿದ್ದೇವೆ, 14,25,17,872 ಇದು ಚೀನಾದ ಒಂದು ಅಂಕಿಅಂಶ. ನಾವು ಅದನ್ನು ಹೊರತು ಅಂದರೆ ಅದನ್ನು ದಾಟಿ ನಾವು ಮುಂದೆ ಹೋಗಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಅಧಿಕೃತವಾಗಿ ನಮಗೆ ಈ ಮೆಸೇಜ್ ಬರಬೇಕಾಗಿದೆ. ಅದೇ ರೀತಿ ಸೋಮವಾರ ನಮ್ಮ ದಾವಣಗೆರೆ ಜಿಲ್ಲಾಡಳಿತದ ಕೊಠಡಿ ನಂಬರ್ 51ರಲ್ಲಿ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಏನಿದೆ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಖಾಸಗಿ ಕಂಪನಿಗಳು ಬಂದು ಇಂಟ್ರ್ಯೂ ಮಾಡ್ತಾ ಇದ್ದಾರೆ. ಉದ್ಯೋಗ ಮೇಳ ನಡೀತಾ ಇದೆ. ಸೊ ಯಾರೆಲ್ಲ ಪದವಿ ಮತ್ತು ತತ್ಸಂಬಂಧ ಡಿಗ್ರಿಯನ್ನು ಹೊಂದಿದ್ದೀರಿ ಅವರು ಇದೇ ಸೋಮವಾರ 15ನೇ ತಾರೀಕು ಹೋಗಿ ನಗರದ ಜಿಲ್ಲಾಡಳಿತ ಕಚೇರಿಯಲ್ಲಿ ಇರ್ತಕ್ಕಂಥ ಒಂದು ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ನಿಮ್ಮ ಡಾಕ್ಯುಮೆಂಟ್ಸನ್ನು ಕೊಟ್ಟು ಜಾಬ್ ಇಂಟರ್ವ್ಯೂನ ಫೇಸ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ. ಯಾರೆಲ್ಲ ಜಾಬ್ ಇಂಟರ್ವ್ಯೂಸ್ಗೆ ಹೋಗ್ತಾ ಇದ್ದೀರಿ, ಸೊ ಸಮಯ ಎಂದಿನಂತೆ ಮುಗಿತಾ ಇದೆ. ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ನಮಸ್ತೆ ದಾವಣಗೆರೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸೋಮವಾರ ಎಂದಿನಂತೆ ನಿಮ್ಮ ಮನೆಗಳಿಗೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ V1 ವಾಹಿನಿ. ಲೋಕ ಸಮಸ್ತ ಸುಖಿನೋಭವ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ತೆಗೆದುಕೊಳ್ತೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.